ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ತನ್ನ ಕಾರ್ ಗ್ಯಾರೇಜ್ ಅಲ್ಲಿ ಇರ್ಬೇಕಾದ್ರೆ ತನ್ನ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ಮೀನಾ ಅವ್ರ ಅಮ್ಮ ಬರ್ತಾರೆ. ಅತ್ತೆ, ಏನತ್ತೆ ಇದ್ದಕ್ಕಿದ್ದಂಗೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಳಿಯಂದ್ರೆ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಕುಸುಮ್ ಅವರು ಹೇಳ್ತಾರೆ. ಅಯ್ಯೋ ಅತ್ತೆ, ನೀವ್ ಮಾತಾಡ್ಬೇಕು ಅನ್ಕೊಂಡಿದ್ರೆ ಒಂದ್ ಫೋನ್ ಮಾಡಿದ್ರೆ ಎದ್ನೋ ಬಿದ್ನೋ ಅಂತ ನಾನೇ ಬರ್ತಾ ಇರ್ಲಿಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಲ್ಲ ಅಳಿಯಂದ್ರೆ ಇದು ತುಂಬಾ ಮುಖ್ಯವಾಗಿರೋ ವಿಷಯ, ಅದಕ್ಕೆ ನಾನೇ ಇಲ್ಲಿಗ್ ಬಂದೆ ಅಂತ ಕುಸುಮ್ ಅವರು ಹೇಳ್ಬೇಕಾದ್ರೆ, ಸರಿ ಬರ್ತೀನ್ ಮಗ, ನೀನ್ ಮಾತಾಡ್ತಾ ಇರು ಅಂತ ಹೇಳಿ ಸೂರ್ಯನ್ ಫ್ರೆಂಡ್ಸ್ ಎಲ್ಲ ಅಲ್ಲಿಂದ ಪಕ್ಕಕ್ಕೆ ಹೋಗ್ತಾರೆ. ಯಾಕತ್ತೆ, ಏನಾಯ್ತು? ಒಂದ್ ರೀತಿ ಬೇಜಾರಲ್ಲಿ ಮಾತಾಡ್ತಾ ಇದೀರಾ ಅಂತ ಸೂರ್ಯ ಕೇಳ್ದಾಗ, ಏನ್ ಮಾಡೋದೊಳೆ ಅಂದ್ರೆ ನಡೀತಾ ಇರೋದೆಲ್ಲ ನೋಡ್ತಿದ್ರೆ ನನ್ಗೆ ತುಂಬಾನೇ ಭಯ ಆಗ್ತಿದೆ. ಮಂಜಿನ ವಿಷಯ ಕೇಳಿದಾಗಿಂದ ನನ್ಗೆ ಎಷ್ಟು ನೋವಾಗಿದೆ, ಎಷ್ಟು ಭಯ ಆಗ್ತಿದೆ ಅಂತ ನಿಮ್ಗೆ ಹೇಳೋದಕ್ಕೆ ಆಗ್ತಿಲ್ಲ ಅಂತ ಕುಸುಮ್ ಅವರು ಹೇಳ್ತಿರ್ತಾರೆ. ಏನು, ಮಂಜಿನ ವಿಷಯನ ಅಂತ ಸೂರ್ಯ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ, ಹೂ ಕಣಪ್ಪ, ಅವನು ವಿಶಾಲಾಕ್ಷಿ ಮಗಳನ್ನ ಲವ್ ಮಾಡ್ತಾ ಇರೋದ್ರ ಬಗ್ಗೆ ಹೇಳ್ತಾ ಇರೋದು ಅಂತ ಕುಸುಮ್ ಅವರು ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಗೊತ್ತು ಅತ್ತೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇದನ್ನ ನೀನೇ ಹೇಳಿದ್ದು ಅಂತ ಕುಸುಮ್ ಅವರು ಹೇಳ್ತಾರೆ. ನಿಮ್ ಮಗಳಿದಾಳಲ್ಲ, ಯಾವ್ ಕೆಲ್ಸ ಮಾಡ್ಬೇಡ, ಯಾವ್ದನ್ನ ಹೇಳ್ಬೇಡ ಅಂತಾರ ಅದನ್ನೇ ಮಾಡ್ತಾಳೆ. ನಿಮ್ ಹತ್ರ ಯಾವ ವಿಷಯನೂ ಹೇಳ್ಬೇಡ ಅಂತ ಹೇಳ್ ಕಳ್ಸಿದೀನಿ, ಆದ್ರೂನು ಅವಳು ಎಲ್ಲಾ ವಿಷಯನೂ ನಿಮ್ ಹತ್ರ ಹೇಳ್ಬಿಟ್ಟಿದ್ದಾಳೆ ಅಂತ ಸೂರ್ಯ ರೇಗಾಡ್ತಿರ್ತಾನೆ. ಏನ್ ಮಾಡೋದು ಅವಳಿ ಅಂದ್ರೆ, ಅವಳಿಗೂ ಮನ್ಸಲ್ಲಿ ಭಯ ಅನ್ನೋದಿರುತ್ತಲ್ವಾ, ಆ ಭಯದಲ್ಲೇ ಅವಳು ನನ್ಗೆ ಈ ವಿಷಯನೆಲ್ಲ ಹೇಳಿದ್ದು. ಅವಳು ಈ ವಿಷಯನ ಹೇಳಿದಾಗಿಂದ ನನ್ ಮನ್ಸಿಗೆ ಸಮಾಧಾನನೇ ಇಲ್ಲ ಗೊತ್ತಾ ಅಂತ ಕುಸುಮ್ ಅವರು ಹೇಳ್ತಾರೆ. ಅತ್ತೆ, ಅಂತದೇನ್ ಭಯ ನಿಮ್ಗೆ ಹೇಳಿ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಆ ವಿಶಾಲಾಕ್ಷಿ ಸಾಮಾನ್ಯವಾದವಳಲ್ಲ ಅಲಿ ಅಂದ್ರೆ, ಬೇರೆಯವ್ರ ಜೀವನ ಹಾಳ್ ಮಾಡ್ಬೇಕು ಅಂತಾನೆ ಕಾಯ್ತಿರ್ತಾಳೆ. ಮಾಮೂಲಿ ಹೂ ಮಾರೋ ಹೆಂಗಸ್ರೆಲ್ಲ ಅವಳನ್ನ ನೋಡಿದ್ರೇನೆ ಭಯ ಪಡ್ತಾರೆ. ಇನ್ನು ಅವಳು ಮನೆ ಮಗಳನ್ನ ನನ್ ಮಗ ಇಷ್ಟ ಪಡ್ತಿದ್ದಾನೆ ಅಂತಂದ್ರೆ ಅವಳು ಸುಮ್ನೆ ಬಿಡ್ತಾಳ ಅಂತ ಕುಸುಮ ಅವರು ಭಯದಲ್ಲಿ ಕೇಳ್ತಿರ್ತಾರೆ. ಅತ್ತೆ, ಆ ಯಮ್ಮನ್ ಕೈಲಿ ಏನು ಮಾಡ್ಕೊಳಕ್ ಆಗೋದಿಲ್ಲ, ನೀವು ಅದನ್ನೆಲ್ಲ ನೆನ್ಸ್ಕೊಂಡು ಭಯ ಪಡ್ಬೇಡಿ. ಆ ಯಮ್ಮ ಏನ್ ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಇಲ್ಲಾಳಿ ಅಂದ್ರೆ, ಈ ವಿಷಯದಲ್ಲಿ ಅದೇನಾಗುತ್ತೋ ನೋಡ್ಕೊಳ್ಳೋಣ ಬಿಡು ಅನ್ನೋ ಮೊಂಡುತನ ಮಾಡಕ್ ಆಗೋದಿಲ್ಲ. ಇದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕೋ ಅದನ್ನ ನಾವು ಮಾಡ್ಬೇಕಾಗತ್ತೆ ಅಂತ ಕುಸುಮ ಅವ್ರು ಹೇಳಿದಾಗ, ಈಗ ಇದಕ್ಕೆ ಏನ್ ಮಾಡ್ಬೇಕು ಅತ್ತೆ ಅಂತ ಸೂರ್ಯ ಕೇಳ್ತಾನೆ. ಹೇಗಾದ್ರೂ ಮಾಡಿ ಮಂಜನ್ನ ಹುಡುಗಿಯಿಂದ ದೂರ ಮಾಡ್ಬೇಕೊಳಿ ಅಂದ್ರೆ ಅದೇ ಕರೆಕ್ಟ್ ಆಗಿರುತ್ತೆ ಅಂತ ಕುಸುಮ ಅವರು ಹೇಳಿದಾಗ, ಇದನ್ನ ಕೇಳಿ ಸೂರ್ಯ ಬೇಜಾರ್ ಮಾಡ್ಕೋತಾನೆ. ನೋಡಿ, ನಾನು ಈ ವಿಷಯದಲ್ಲಿ ನಿಮ್ ಹತ್ರ ಮಾತಾಡಕ್ ಬಂದಿದ್ದೆ, ನೀವ್ ಯಾವ್ದೇ ಕಾರಣಕ್ಕೂ ಮಂಜಂಗೆ ಸಹಾಯ ಮಾಡಬಾರ್ದು ಅಂತ ಹೇಳೋದಕ್ಕೆ ಅಂತ ಕುಸುಮ ಅವರು ಹೇಳ್ತಾರೆ. ಯಾಕತ್ತೆ, ನನ್ಗೆ ಯಾವ್ದೇ ರೀತಿ ಅಧಿಕಾರ ಇಲ್ಲ ಅಂತಾರ ಅಂತ ಸೂರ್ಯ ಬೇಜಾರಲ್ಲಿ ಕೇಳ್ಬೇಕಾದ್ರೆ, ಅಯ್ಯೋ ಅಳಿಯಂದ್ರೆ, ಅವನ್ ಬಗ್ಗೆ ತೀರ್ಮಾನ ತಗೊಳ್ಳೋದಕ್ಕೆ ನಿಮ್ಗೆ ಎಲ್ಲ ಅಧಿಕಾರನೂ ಇದೆ. ನೀವು ನಮ್ಮನೆಯವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದೀರಾ, ನಾನ್ ಯಾವತ್ತೂ ಆ ರೀತಿ ಅನ್ಕೊಳ್ಳೋದಿಲ್ಲ ಅಳಿಯಂದ್ರೆ. ಆದ್ರೆ ಈ ವಿಷಯದಲ್ಲಿ ಮಾತ್ರ ನೀವು ಮಂಜಂಗೆ ಸಹಾಯ ಮಾಡ್ಬೇಡಿ. ನೀವ್ ಅವನ್ಗೆ ಸಹಾಯ ಮಾಡ್ತೀರಾ ಅಂತ ಗೊತ್ತಾದ್ರೆ ಅವನ್ಗೆ ಇನ್ನೂ ಧೈರ್ಯ ಬರುತ್ತೆ. ಆದ್ರಿಂದ ಅವನು ಆ ಹುಡುಗಿ ಹತ್ರ ಹೋಗೋದನ್ನ, ಆ ಹುಡುಗಿ ಹತ್ರ ಮಾತಾಡೋದನ್ನ ನಿಲ್ಸೋದಿಲ್ಲ. ಅವ್ನ್ ಇನ್ನೂ ಚಿಕ್ಕ ಹುಡುಗ, ಅವನ್ಗೆ ಇದ್ರ ಬಗ್ಗೆ ಎಲ್ಲ ಅರ್ಥ ಆಗೋದಿಲ್ಲ. ನೀವೇ ಅವನ್ಗೆ ಸ್ವಲ್ಪ ಅರ್ಥ ಮಾಡಿಸ್ಬೇಕು ಅಂತ ಕುಸುಮ ಅವರು ಹೇಳ್ತಾರೆ. ಅತ್ತೆ, ಇದ್ರಲ್ಲಿ ಏನ್ ತಪ್ಪಿದೆ? ಅವಳನ್ನ ನಾನು ನನ್ ತಂಗಿ ಅನ್ಕೊಂಡಿದೀನಿ, ಅಂತದ್ರಲ್ಲಿ ಆ ಹುಡುಗಿಗೆ ನಾನು ಸಪೋರ್ಟ್ ಮಾಡ್ಬೇಕಲ್ವಾ? ಅವಳು ತುಂಬಾ ಒಳ್ಳೆ ಹುಡುಗಿ ಅತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅವಳು ಒಳ್ಳೆ ಇರ್ಬೋದು, ಆದ್ರೆ ಅವ್ರಮ್ಮ ಅವರು ಒಳ್ಳೆಯರಲ್ಲ. ಆ ವಿಶಾಲಾಕ್ಷಿ ತುಂಬಾ ದುಡ್ಡಿರೋಳು, ಆದ್ರೆ ನಾವು ಸಾಮಾನ್ಯವಾದ ವ್ಯಕ್ತಿಗಳು, ಬರೀ ಹೂ ಕಟ್ತಾ ಜೀವನ ಮಾಡ್ತಿರೋರು. ನಮಗೂ ಅವಳಿಗೂ ಅಂತಸ್ತಲ್ಲಿ ನೋಡಿದ್ರು ಯಾವ್ದೇ ರೀತಿ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಕುಸುಮ ಅವರು ಅಳ್ತಿರ್ತಾರೆ. ಅತ್ತೆ, ನೀವ್ ಅಳಬೇಡಿ ಅತ್ತೆ. ನೋಡಿ ಅತ್ತೆ, ಅಂತಸ್ತು ಆಸ್ತಿ ಅನ್ನೋದು ಹಣದಲ್ಲ, ಗುಣದಲ್ಲಿ ಲೆಕ್ಕಾಚಾರ ಮಾಡ್ಬೇಕಾಗತ್ತೆ. ಹಾಗಂತ ನನ್ನ ಅಪ್ಪಯ್ಯ ಯಾವಾಗ್ಲೂ ಹೇಳ್ತಿರ್ತಾರೆ. ಅದ್ರಲ್ಲೂ ಈ ಪ್ರೀತಿ ಅನ್ನೋದಕ್ಕೆ ಜಾತಿ, ಮತ, ಆಸ್ತಿ, ಅಂತಸ್ತು ಇದ್ಯಾವ್ದು ಲೆಕ್ಕಕ್ ಬರೋದಿಲ್ಲ. ಅದನ್ನೆಲ್ಲ ನೋಡಿ ಪ್ರೀತಿ ಮಾಡಿದ್ರೆ ಅದನ್ನ ಪ್ರೀತಿ ಅಂತಾನೂ ಹೇಳೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲ ಅಳಿ ಅಂದ್ರೆ, ನೀವ್ ಹೇಳೋದನ್ನೆಲ್ಲ ಕೇಳ್ತಿದ್ರೇನೆ ನನಗೆ ಭಯ ಆಗತ್ತೆ ಅಂತ ಹೇಳ್ಕೊಂಡು ಕುಸುಮ ಅವರು ಅಳ್ತಿರ್ತಾರೆ. ಏನತ್ತೆ ನೀವು, ಪಾಪ ನಮ್ ಮಂಜ ಆಸೆ ಪಡ್ತಿದ್ದಾನೆ. ನನ್ ತಂಗಿಯವನಷ್ಟೇ, ಅವನನ್ನ ತುಂಬಾನೇ ಇಷ್ಟ ಪಡ್ತಾಳೆ. ನಮ್ಗ ಅದೇ ಅಲ್ವಾ ಬೇಕಾಗಿರೋದು. ಹಾಗಿದ್ಮೇಲೆ ಬೇರೆಯವ್ರ ಬಗ್ಗೆ ನಾವ್ ಯಾಕೆ ಚಿಂತೆ ಮಾಡ್ಬೇಕು ಹೇಳಿ? ಇಬ್ರಿಗೂ ಮದ್ವೆ ಮಾಡಿದ್ರೆ ಅವ್ರಿಬ್ರೇ ನೆಮ್ಮದಿಯಾಗಿರ್ತಾರೆ ಅಂತ ಸೂರ್ಯ ಹೇಳ್ತಾನೆ. ನನ್ ಮಗ ಚೆನ್ನಾಗಿದ್ರೆ ನನ್ಗೂ ಖುಷಿನೇ ಕಣಪ್ಪ, ಆದ್ರೆ ಅವನು ಆಸೆ ಪಟ್ಟಿರೋ ಜೀವನ ಮಾಡೋದಕ್ಕಿಂತ ಅವನು ಜೀವಂತವಾಗಿರೋದು ಮುಖ್ಯ ಅಲ್ವಾ ಅಂತ ಕುಸುಮ ಅವರು ತಮ್ಮ ನೋವನ್ನ ಹೇಳ್ಕೊತಾರೆ. ಏನತ್ತೆ ಈ ರೀತಿ ಹೇಳ್ತಿದ್ದೀರಾ ಅಂತ ಸೂರ್ಯ ಹೇಳಿದಾಗ, ಇನ್ನೇನಪ್ಪ, ಆ ವಿಶಾಲಾಕ್ಷಿ ತುಂಬಾನೇ ಡೇಂಜರ್ ವ್ಯಕ್ತಿ. ಅವಳು ಯಾವ್ದಕ್ಕೋಸ್ಕರನು ಬಿಟ್ಕೊಡೋಳಲ್ಲ. ಮಂಜಂಗೆ ಯಾವ ತರ ಹುಡುಗಿ ಬೇಕೋ ಆ ಹುಡುಗಿನ ನಾವು ಹುಡ್ಕೋಣ. ಒಂದ್ ಕೆಲ್ಸ ಮಾಡಿ, ನೀವೇ ಅವನ್ಗೆ ಒಂದ್ ಒಳ್ಳೆ ಹುಡುಗಿನ ಹುಡುಕಿ, ಆದ್ರೆ ಯಾವ್ದೇ ಕಾರಣಕ್ಕೂ ಈ ಹುಡುಗಿ ಮಾತ್ರ ಬೇಡ ಅಳಿ ಅಂದ್ರೆ ಅಂತ ಕುಸುಮ ಅವರು ಹೇಳ್ತಾರೆ. ಅಲ್ಲ ಅತ್ತೆ, ಪ್ರೀತಿ ಮಾಡಿರೋ ಹುಡುಗಿನ ಬಿಟ್ಟು ಬೇರೆ ಹುಡುಗಿ ಜೊತೆ ಅವ್ನ್ ಮದ್ವೆ ಆಗ್ತಾನ ಅಂತ ಸೂರ್ಯ ಕೇಳ್ದಾಗ, ಇಲ್ಲ ಅಳಿ ಅಂದ್ರೆ, ಈ ವಿಷಯದಲ್ಲಿ ನೀವು ಮಂಜಿಂಗೆ ಸಪೋರ್ಟ್ ಮಾಡ್ಬೇಡಿ. ನೋಡಿ, ನೀವ್ ಯಾವಾಗ್ಲೂ ನನ್ನನ್ನ ನಿಮ್ ತಾಯಿ ತರ ಅಂತ ಹೇಳ್ತೀರಾ ಅಲ್ವಾ, ಅದು ನಿಜ ಅಲ್ವಾ ಅಂತ
ಕುಸುಮ ಅವರು ಕೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ದೇವ್ರ ಸತ್ಯವಾಗ್ಲು ನಾನ್ ನಿಮ್ಮನ್ನ ನಮ್ಮ ಅಮ್ಮನ್ ತರನೇ ನೋಡ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ. ಹಾಗಿದ್ಮೇಲೆ ಈ ವಿಷಯದಲ್ಲಿ ನೀವು ಮಂಜುಂಗೆ ಸಪೋರ್ಟ್ ಮಾಡ್ಬೇಡಿ. ನನ್ ಮಗ ಶ್ರೀಮಂತ ಆಗ್ಬೇಕು, ಅವ್ನ್ಗೆ ಶ್ರೀಮಂತರ ಮನೆಯಿಂದಾನೇ ಹೆಣ್ ತರ್ಬೇಕು ಅನ್ನೋ ಆಸೆ ಎಲ್ಲ ನನ್ಗಿಲ್ಲ ಅಳಿಯಂದ್ರೆ. ಅವ್ನ್ ಜೀವಂತವಾಗಿ ಚೆನ್ನಾಗಿದ್ರೆ ನನ್ಗ ಸಾಕು. ನೋಡಿ, ಇದಕ್ಕೂ ಮೇಲೆ ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೀವ್ ಅರ್ಥ ಮಾಡ್ಕೊಂಡಿದೀರಾ ಅಂತ ಅನ್ಕೊಂಡಿದೀನಿ. ನಾನ್ ಇನ್ ಬರ್ತೀನಿ ಅಳಿಯಂದ್ರೆ ಅಂತ ಹೇಳ್ತಾ ಕುಸುಮ ಅವರು ಸೂರ್ಯನ್ಗೆ ಕೈ ಮುಗ್ದು ಅಲ್ಲಿಂದ ಹೊರಟೋಗ್ತಾರೆ. ಸೂರ್ಯ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಅಷ್ಟ್ರಲ್ಲಿ ಸೂರ್ಯನ್ ಫ್ರೆಂಡ್ಸ್ ಅವನ ಹತ್ರಕ್ ಬರ್ತಾರೆ. ನೀವು ಏನೋ ಚೇತ ಇದು ಹಿಂಗೆಲ್ಲ ಆಗ್ತಾ ಇದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡೋ ಅವ್ರು ಹೇಳೋದು ಕರೆಕ್ಟ್ ಆಗಿದೆ ಕಣೋ, ಹೆತ್ತಿರೋರ್ಗೆ ಆ ಭಯ ಇದ್ದೇ ಇರುತ್ತಲ್ವಾ ಅಂತ ಚೇತನ ಹೇಳ್ತಾನೆ. ಇಲ್ಲ ಮಗ, ಅದ್ ನನ್ಗೆ ಅರ್ಥ ಆಗ್ತಿದೆ ಕಣೋ, ಆದ್ರೆ ಈಗಿನ ಕಾಲದ ಹುಡುಗರ ಹತ್ರ ಹೋಗ್ಬಿಟ್ಟು ಲವ್ ಮಾಡ್ಬೇಡ ಬಿಟ್ಬಿಡು ಅಂತಂದ್ರೆ ಕೇಳ್ತಾರೇನೋ? ಮತ್ತೆ ಮನ್ಸು ಒಪ್ಕೊಂಡ್ಮೇಲೆ ಮುಗ್ದೋಯ್ತು ಕಣೋ. ಅದನ್ನ ಯಾರಿಂದನೂ ಬೇರೆ ಮಾಡಕ್ ಆಗೋದಿಲ್ಲ. ಇವ್ರಿಗೆ ಅದ್ರ ಬಗ್ಗೆ ಹೇಳಿದ್ರೆ ಇವ್ರುಗಳು ಅರ್ಥ ಮಾಡ್ಕೋತಿಲ್ಲ. ಎಲ್ಲ ಆ ಮೀನಾ ಮಾಡಿದ ಕೆಲ್ಸ ಅಂತ ಹೇಳ್ಕೊಂಡು ಸೂರ್ಯ ಬೇಜಾರಲ್ಲಿ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮೀನಾ ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಸೂರ್ಯ ಮನೆಗ್ ಬರ್ತಾನೆ. ಏನ್ ಮೀನಾ ನೀನು ಮಂಜಿನ ವಿಷಯನ ಮನೇಲಿ ಯಾರ ಹತ್ರನೇ ಹೇಳ್ಬೇಡ ಅಂತ ಹೇಳ್ ಕಳ್ಸಿದ್ದೆ ತಾನೆ, ಅದ್ರಲ್ಲೂ ಅತ್ತೆ ಹತ್ರ ಹೇಳಲೇಬೇಡ ಅಂತ ಹೇಳಿದ್ದೆ, ಆದ್ರೆ ನೀನ್ ಹೋಗಿ ಎಲ್ಲಾ ವಿಷಯನೂ ಹೇಳ್ಬಿಟ್ಟಿದ್ಯಲ್ಲ ಅಂತ ಸೂರ್ಯ ಕೇಳ್ದಾಗ, ಹೂರಿ ಹೇಳ್ದೆ, ಮಂಜ ಏನ್ ಮಾಡ್ತಿದ್ದೇನೆ ಅಂತ ಅಮ್ಮನ್ಗೂ ಗೊತ್ತಾಗ್ಬೇಕು ತಾನೆ, ಈಗ ಏನಾಯ್ತು ಇವಾಗ ಅಂತ ಮೀನಾ ಕೇಳ್ತಾಳೆ. ಏನಾಯ್ತು ಅಂತ ಕೇಳ್ತಿದ್ಯಾ? ಅತ್ತೆ ಕಾರ್ ಶೆಡ್ ಹತ್ರ ಬಂದಿದ್ರು, ಅಲ್ಲಿ ಏನೆಲ್ಲ ಆಯ್ತು ಅಂದ್ರೆ ಅಂತ ಹೇಳ್ತಾ ಸೂರ್ಯ ಅಲ್ಲಿ ಕುಸುಮ ಅವರು ಹೇಳಿದ ಮಾತನ್ನೆಲ್ಲ ಮೀನನ ಹತ್ರ ಹೇಳ್ತಾನೆ. ನೋಡಿ, ನಾನ್ ಹೇಳಿದ್ರೆ ನೀವ್ ಯಾವತ್ ಕೇಳಿದೀರಾ ಹೇಳಿ? ಒಂದ್ ರೀತಿ ಅಮ್ಮ ಬಂದು ನಿಮ್ ಹತ್ರ ಮಾತಾಡ್ ಹೋಗಿದಾರಲ್ಲ, ಈಗ್ಲಾದ್ರೆ ನೀವು ಮಂಜುನ್ ವಿಷಯಕ್ಕೆ ತಲೆ ಹಾಕ್ದೆ ಅವ್ನ್ಗೆ ಸಪೋರ್ಟ್ ಮಾಡದೇ ಇದೆ ಸಾಕು ಅಂತ ಮೀನಾ ಹೇಳ್ತಾಳೆ. ಅಲ್ಲ ಮೀನಾ, ಎಲ್ಲಾದ್ರಲ್ಲೂ ನೀನು ಅರ್ಜೆಂಟ್ ಮಾಡ್ತೀಯಲ್ಲ, ಈ ರೀತಿ ಮಾತಾಡಿ ಮನೇಲಿ ಇವಾಗ ಎಲ್ಲ ಸಮಸ್ಯೆನೇ ಜಾಸ್ತಿ ಮಾಡಿಟ್ಟಿದ್ಯಾ. ಅತ್ತೆ ಬಂದು ನನ್ನ ಹತ್ರ ಕೈ ಮುಕ್ಕೊಂಡು ನನ್ ಮಗ ಜೀವಂತವಾಗಿದ್ರೆ ನನ್ಗೆ ಅಷ್ಟೇ ಸಾಕು, ಬೇರೆ ಏನು ಬೇಡ ಅಂತ ಎಷ್ಟು ಗೋಳಾಡಿದ್ರು ಗೊತ್ತಾ? ಅಲ್ಲ, ನಾನೇನು ಮಂಜ ಚೆನ್ನಾಗಿರ್ಬಾರ್ದು ಅಂತ ಮಾತಾಡ್ತಾ ಇದೀನಿ ಅಂತ ಎಲ್ರು ಬಂದು ಒಬ್ಬೊಬ್ರು ಒಂದೊಂದ್ ರೀತಿ ಮಾತಾಡ್ತಿರಲ್ಲ ಅಂತ ಸೂರ್ಯ ಕೋಪ ಮಾಡ್ಕೋತಾನೆ. ರೀ, ಅದು ಹಾಗಲ್ಲ ರೀ, ನೀವು ಮಂಜ ಮತ್ತೆ ತಾರಾ ಲವ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ಅಮ್ಮ ಭಯ ಪಡ್ತಾ ಇದಾರೆ. ನೀವಿದೀರಾ ಅನ್ನೋ ಧೈರ್ಯದಲ್ಲಿ ಅವನು ಅಮ್ಮ ಹೇಳಿದ್ ಯಾವ ಮಾತನ್ನು ಕೇಳ್ತಾ ಇಲ್ಲ. ಆದ್ರಿಂದ ಆ ವಿಶಾಲಾಕ್ಷಿ ಏನಾದ್ರೂ ಅವನ್ಗೆ ಹೆಚ್ಚು ಕಮ್ಮಿ ಮಾಡಿದ್ರೆ ಯಾರಿ ಅದಕ್ಕೆ ಜವಾಬ್ದಾರಿ? ಹೆತ್ತಿರೋರ್ಗೆ ಆ ಭಯ ಇದ್ದೇ ಇರುತ್ತಲ್ವಾ, ಅದಕ್ಕೆ ಅವ್ರು ನಿಮ್ ಹತ್ರ ಬಂದು ಇದನ್ನೆಲ್ಲ ಮಾತಾಡಿದಾರೆ. ಅದಕ್ಕೆ ನಾನು ಅವ್ರ ಹತ್ರ ಹೇಳಿದ್ದು ಅಂತ ಮೀನಾ ಹೇಳ್ತಾಳೆ. ಇದೇ ವಿಷಯವಾಗಿ ಮೀನಾ ಮತ್ತೆ ಸೂರ್ಯನ್ ಮಧ್ಯೆ ವಾದ ವಿವಾದಗಳು ನಡೀತಾ ಇರತ್ತೆ. ನೋಡಿ, ನನ್ ತಮ್ಮ ಜೀವಂತವಾಗಿರ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಆ ತಾರನ್ನ ಮರ್ತು ಇವನ್ ಪಾಡಿಗೆ ಇವನ್ ಕೆಲ್ಸ ಎಷ್ಟಿದೆಯೋ ಅಷ್ಟ್ ನೋಡ್ಕೊಂಡಿರೋದಕ್ಕೆ ಹೇಳಿ. ಈ ಲವ್ ಎಲ್ಲ ಅವನ್ಗೆ ಬೇಕಾಗಿಲ್ಲ. ಈಗ ತಾನೇ ಮರ್ಯಾದೆಯಾಗಿ ಕೆಲ್ಸ ಮಾಡ್ಕೊಂಡಿದ್ದಾನೆ, ಇದೆಲ್ಲ ಇವನು ಬೇಕಾ ಅಂತ ನೀನ ಹೇಳ್ಬೇಕಾದ್ರೆ, ಓ ಇವಾಗ ಲವ್ ಮಾಡ್ದೆ 60 ವರ್ಷ ಆದ್ಮೇಲೆ ಲವ್ ಮಾಡಕ್ಕಾಗತ್ತಾ? ಈ ವಯಸ್ಸಲ್ಲಿ ಬರೋ ಲವ್ನ ನಮ್ ಇನ್ನ ತಡಿಯಕ್ ಆಗೋದಿಲ್ಲ ಮೀನಾ ಅಂತ ಸೂರ್ಯ ಹೇಳ್ದಾಗ, ಅದ್ ನನ್ಗೆ ಅರ್ಥ ಆಗುತ್ತೆ ರೀ, ಆದ್ರೆ ನೀವೇ ಅವನ ಹತ್ರ ಮಾತಾಡಿ ಅವನ್ಗೆ ಅರ್ಥ ಮಾಡ್ಸಿ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತಮ್ಮ, ನೀನ್ ತಮ್ಮನ ಹತ್ರ ಮಾತಾಡಿ ಲವ್ ಮಾಡ್ಬೇಡ, ಆ ಹುಡುಗಿನ ಬಿಟ್ಬಿಡು ಅಂತ ಹೇಳ್ತೀನಿ. ನಾ ಹೇಳಿದ ತಕ್ಷಣ ಅವನು ಲವ್ ಮಾಡೋದನ್ನ ಬಿಟ್ಬಿಡ್ತಾನ? ಹೌದು, ನಿನ್ಗೆ ಲವ್ ಬಗ್ಗೆ ಏನ್ ಗೊತ್ತಿಲ್ವಾ? ರವಿ ಮತ್ತೆ ಶ್ರುತಿ ಇಬ್ರು ಲವ್ ಮಾಡಿದಾಗ ಅವ್ರಿಬ್ರು ಮದ್ವೆ ನೀನೇ ತಾನೇ ಮಾಡ್ಸಿದ್ದು ಅಂತ ಸೂರ್ಯ ಕೇಳ್ತಾನೆ. ರೀ, ಅವ್ರ ಮದ್ವೆ ಮಾಡ್ಕೋತಿದಾರೆ ಅಂತ ಗೊತ್ತಿದ್ದು ಏನ್ ನಾನೇನ್ ಹೋಗಿರ್ಲಿಲ್ಲ. ನಾನ್ ಬೇರೆ ಏನೋ ಸಮಸ್ಯೆ ಇದೆ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಅವ್ರಿಬ್ರು ಮದ್ವೆ ಆಗ್ತಿದ್ರು. ಆಗ ಅಲ್ಲಿರೋ ಸ್ವಾಮೀಜಿಗಳು ಬಂದು ನನ್ಗೆ ಸೈನ್ ಮಾಡು ಅಂತ ಹೇಳಿದ್ರು. ಅಲ್ಲಿ ಏನೇನೋ ಆಗೋಯ್ತು, ಹೋಗ್ಲಿ ಬಿಡ್ರಿ, ಅದೆಲ್ಲ ಬೇರೆ ವಿಷಯ. ನಾನೇನು ಅವ್ರಿಗೆ ಮೊದ್ಲಿಂದನೂ ಸಪೋರ್ಟ್ ಮಾಡಿರ್ಲಿಲ್ಲ. ಅದಕ್ಕೆ ನಾನ್ ಇವಾಗ ನಿಮ್ಗೆ ಹೇಳ್ತಾ ಇರೋದು, ಮುಂದೆ ಯಾವ್ದೇ ರೀತಿ ತೊಂದ್ರೆ ಆಗ್ಬಾರ್ದು ಅಂದ್ರೆ ನೀವು ಮಂಜಿನ ಹತ್ರ ಮಾತಾಡಿ ತಾರನ್ನ ಬಿಟ್ಬಿಡು ಅಂತ ಹೇಳಲೇಬೇಕು ಅಂತ ನೀನಾ ಸ್ಟ್ರಾಂಗ್ ಆಗಿ ಹೇಳ್ತಾಳೆ. ಸರಿ ಆಯ್ತಮ್ಮ, ನಿನ್ ಮಾತ್ಗೆ ಬರ್ತೀನಿ. 2 ಕುಟುಂಬನೂ ಹೊಂದಾಣಿಕೆ ಆಗೋದಿಲ್ಲ, ಬಿಟ್ಬಿಡು ಅಂತ ಹೇಳ್ತೀನಿ. ಆದ್ರೆ ಇದರಿಂದ ಅವ್ರಿಬ್ರು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ ಮಾಡ್ಲಿ ಅಂತ ಸೂರ್ಯ ಕೇಳ್ತಾನೆ. ರೀ, ಅವ್ರ ಆ ತರ ಎಲ್ಲ ಏನು ಮಾಡ್ಕೊಳ್ಳೋದಿಲ್ಲ, ನೀವ್ ಹೇಳ್ದಂಗೆ ಏನು ನಡೆಯೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಏ ಮೀನಮ್ಮ, ನಾನು ಇದ್ರ ಬಗ್ಗೆನೇ ಹೇಳ್ತಾ ಇರೋದು. ನೀವೆಲ್ರು ಭಯ ಪಡೋತರ ಆ ವಿಶಾಲು ಏನು ಮಾಡ್ಕೊಳಕ್ ಆಗೋದಿಲ್ಲ ಅಂತ. ಏನು ಆಗದೆ ಇರೋ ರೀತಿ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ಮೀನಾ. ನನ್ ಬಗ್ಗೆ ನಿನಗೆ ಗೊತ್ತಿಲ್ವಾ ಅಂತ ಸೂರ್ಯ ಕೇಳ್ತಾನೆ. ರೀ, ನಿಮ್ ಪ್ರೀತಿ ಏನು ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ. ನಮ್ ಮನೆಯವ್ರ ಮೇಲೆ ನೀವ್ ಇಟ್ಟಿರೋ ಪ್ರೀತಿನೂ ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೆ ಇದೆಲ್ಲ ಎಲ್ ಹೋಗ್ ಮುಟ್ಟುತ್ತೋ ಅನ್ನೋ ಭಯ ನನ್ನಲ್ಲಿ ಕಾಡ್ತಾ ಇದೆ ರೀ ಅಂತ ಮೀನಾ ಹೇಳ್ತಾಳೆ. ನೋಡಮ್ಮ, ಅದೇನಾಗುತ್ತೋ ಅದನ್ನ ನಾನ್ ನೋಡ್ಕೋತೀನಿ. ನೀವು ಇದ್ರ ಬಗ್ಗೆ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡ್ಬೇಕು. ಟಕ್ 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 ಅಂತ ನಿರ್ಧಾರ ತಗೊಳಕ್ ಆಗೋದಿಲ್ಲ, ಅರ್ಥ ಮಾಡ್ಕೊ. ನೋಡು, ಇದನ್ನೆಲ್ಲ ಮಾತಾಡಿ ಮಾತಾಡಿ ನಂಗೆ ಸುಸ್ತಾಗೋಗಿದೆ, ಹೊಟ್ಟೆ ಹಸಿತಾ ಇದೆ, ಬೇಗ ಬಂದು ಊಟ ಹಾಕೊಡು ಅಂತ ಹೇಳಿ ಸೂರ್ಯ ರೂಮ್ ಇಂದ ಆಚೆಗೆ ಹೋಗ್ತಾನೆ. ಆದ್ರೆ ಮೀನಾ ಮಾತ್ರ ಏನ್ ಮಾಡೋದು ಅಂತ ಗೊತ್ತಾಗದೆ ಸೂರ್ಯನ್ಗೆ ಊಟ ಹಾಕೊಡೋದಿಕ್ಕೆ ಅಂತ ಹೋಗ್ತಾಳೆ. ಈ ಕಡೆ ಶಾಂತಿ ರವಿ ಮತ್ತೆ ಶ್ರುತಿನ ಕರೀತಾಳೆ. ಏನಮ್ಮ, ಏನ್ ಕರೀತಾ ಇರೋದು ಅಂತ ರವಿ ಶ್ರುತಿ ಜೊತೆ ಅಲ್ಲಿಗ್ ಬರ್ತಾನೆ. ನಮ್ ಮನೋಜನ್ ಮದ್ವೆ ಆದ್ಮೇಲೆ ಎಲ್ರೂ ಅಮೆರಿಕಕ್ ಹೋಗ್ಬೇಕಲ್ವಾ? ಹುಡುಗಿ ಮನೇಲಿ ನಮ್ ಸಂಬಂಧಿಕರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿದ್ರು. ನಿಮ್ ಅಪ್ಪ ಅಮ್ಮ ಬರ್ತಾರೆ ಅಲ್ವೇನಮ್ಮ ಅಂತ ಶಾಂತಿ ಶ್ರುತಿನ ಕೇಳ್ತಾಳೆ. ಅಮ್ಮ, ಇನ್ನು ಮದ್ವೆನೇ ಆಗಿಲ್ಲ,
ಅದಕ್ ಮುಂಚೆ ಇದ್ರ ಬಗ್ಗೆ ಎಲ್ಲ ಯಾಕಮ್ಮ ಯೋಚನೆ ಮಾಡ್ತಿದ್ಯಾ ಅಂತ ರವಿ ಕೇಳ್ತಾನೆ. ಏ ರವಿ, ಇವಾಗ್ಲಿಂದಾನೇ ಎಲ್ಲ ರೆಡಿ ಮಾಡ್ಕೊಂಡ್ರೆ ಮುಂದಕ್ಕೆ ಸಹಾಯ ಆಗುತ್ತೆ ಕಣೋ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ನಮ್ಮನೆಯಿಂದ ಯಾರು ಬರೋದಿಲ್ಲ ಅಂತ ಶ್ರುತಿ ಹೇಳ್ಬೇಕಾದ್ರೆ ಯಾಕಮ್ಮ ಅಂತ ಶಾಂತಿ ಕೇಳ್ತಾಳೆ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಆಲ್ರೆಡಿ ಹೋಗ್ ಬಂದಿದ್ದಾರೆ ಅತ್ತೆ, ಮತ್ತೆ ಯಾಕೆ ವೇಸ್ಟ್ ಆಗಿ ಖರ್ಚು ಅಂತ ಶ್ರುತಿ ಹೇಳ್ತಾಳೆ. ಅಯ್ಯೋ, ಅದನ್ನೆಲ್ಲ ಅವರೇ ನೋಡ್ಕೋತಾರಮ್ಮ. ಅವ್ರದ್ದು ಸ್ವಂತವಾಗಿ ಏರೋಪ್ಲೇನ್ ಎಲ್ಲ ಇದೆಯಂತೆ, ಅದಕ್ಕೆಲ್ಲ ನಾವು ಸಪರೇಟ್ ಆಗಿ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲಮ್ಮ ಅಂತ ಶಾಂತಿ ಹೇಳ್ತಾಳೆ. ಅದೆಲ್ಲ ಓಕೆ ಅತ್ತೆ, ಆದ್ರೂ ನಮ್ಮಪ್ಪ ತುಂಬಾ ಬ್ಯುಸಿ ಇರ್ತಾರೆ, ಅವರಿಂದ ಬರಕ್ ಆಗೋದಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಓ ಹೌದಾ, ಸರಿ ಬಿಡು, ಆಮೇಲೆ ಸಪರೇಟ್ ಆಗಿ ರಿಸೆಪ್ಷನ್ ಇಟ್ಕೊಂಡ್ರಾಯ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ ಮೊದ್ಲು ಮದ್ವೆ ಆಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಬಿಡು ಅಂತ ರವಿ ಹೇಳ್ತಿರ್ತಾನೆ. ಹೌದು ಅತ್ತೆ, ಸುಮ್ನೆ ಯಾಕೆ ಇವ್ಗೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದೀರಾ? ಅದು ಅಲ್ದೆ ಇದು ಮನೋಜ್ ಅವ್ರಿಗಾಗ್ತಿರೋ ಸೆಕೆಂಡ್ ಮ್ಯಾರೇಜ್ ಬೇರೆ, ಯಾಕೆ ಸುಮ್ನೆ ಖರ್ಚು ಅಂತ ಶ್ರುತಿ ಹೇಳ್ತಾಳೆ. ಅಯ್ಯೋ ಏನಮ್ಮ ಹಿಂಗ್ ಹೇಳ್ಬಿಟ್ಟೆ, ನನ್ ಪ್ರಕಾರ ಇದೇ ಮನೋಜನ್ಗೆ ಮೊದಲನೇ ಮದ್ವೆ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ, ನೀವ್ ಆ ರೀತಿ ಅನ್ಕೊಂಡ್ರು, ರಿಯಾಲಿಟಿಲಿ ಆತರ ಇಲ್ವಲ್ಲ, ಬೇರೆಯವ್ರ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಇದು ಮನೋಜ್ ಅವ್ರಿಗೆ ಎರಡನೇ ಮದ್ವೆನೆ ಅಂತ ಶ್ರುತಿ ಹೇಳ್ತಾಳೆ. ಅಮ್ಮ ಮೊದ್ಲು ಮದ್ವೆ ಆಗ್ಲಿ ಆಮೇಲೆ ಏನ್ ಮಾಡೋದಂತ ನೋಡೋಣ, ಮುಂಚೆನೆ ಈ ರೀತಿ ಇಷ್ಟೊಂದೆಲ್ಲ ಅರ್ಜೆಂಟ್ ಮಾಡ್ಬೇಡ ಅಂತ ರವಿ ಹೇಳ್ತಿರ್ತಾನೆ. ಸರಿ ಆಯ್ತು ಬಿಡು ಅಂತ ಶಾಂತಿ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಸೂರ್ಯ ಮನೆಗ್ ಬರ್ತಾನೆ. ಏನ ರವಿಗಾನ್, ಬೇಗ ಬಂದ್ಬಿಟ್ಟಿದ್ಯಲ್ಲೋ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೂಕೋಣ ವರ್ಕ್ ಏನ್ ಅಷ್ಟಿರ್ಲಿಲ್ಲ ಅದಕ್ಕೆ ಬಂದ್ಬಿಟ್ಟೆ ಅಂತ ರವಿ ಹೇಳ್ತಿರ್ತಾನೆ. ಹೌದು, ಮೀನಾ ಎಲ್ಲಿ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಮೀನಾ ಮರಿ ರೂಮಲ್ಲಿ ಇದಾರೆ ಅಂತ ಶ್ರುತಿ ಹೇಳ್ತಾಳೆ. ಸರಿ ಆಯ್ತು ಬರ್ತೀನಿ ಇರು ಅಂತ ಹೇಳಿ ಸೂರ್ಯ ರೂಮ್ಗೆ ಹೋಗ್ತಾನೆ. ಏನ್ರಿ ಇಷ್ಟ್ ಬೇಗ ಬಂದ್ಬಿಟ್ಟಿದೀರಾ, ಟ್ರಿಪ್ ಯಾವ್ದು ಇಲ್ವಾ ಅಂತ ಮೀನಾ ಕೇಳ್ಬೇಕಾದ್ರೆ, ನಿನಗೋಸ್ಕರ ಬಂದೆ ಅಂತ ಸೂರ್ಯ ಹೇಳ್ತಾನೆ. ಹೌದಾ, ಹೌದು, ಏನದು ಹಿಂದೆಗಡೆ ಏನೋ ಬಚ್ಚಿಟ್ಕೊಂಡಿದೀರಾ ಅಂತ ಮೀನಾ ಕೇಳ್ತಿರ್ತಾಳೆ. ಆಗ ಸೂರ್ಯ ತನ್ ತಂದಿರೋ ಗಿಫ್ಟ್ ಅನ್ನ ಮೀನಿಂಗೆ ತೋರಿಸ್ತಾನೆ. ಏನ್ರಿ ಇದು ಅಂತ ಮೀನಾ ಕೇಳ್ಬೇಕಾದ್ರೆ, ತಗೊಂಡ್ ನೀನೇ ನೋಡು ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಏನಿರ್ಬೋದು ಅಂತ ಓಪನ್ ಮಾಡಿ ನೋಡಿದಾಗ ಅದ್ರಲ್ಲಿ ತಾಳಿ ಚೈನ್ ಇರುತ್ತೆ. ಏನ್ರಿ ಚೈನ್ ತಂದಿದ್ದೀರಾ, ಯಾರಿಗೋಸ್ಕರ ಅಂತ ಮೀನಾ ಕೇಳ್ಬೇಕಾದ್ರೆ, ಯಾರಿಗೋಸ್ಕರನ? ಏ ಮೀನಮ್ಮ, ನನ್ ಹೆಂಡ್ತಿ ನೀನು, ನಿನಗೋಸ್ಕರ ತಂದಿರೋದು ಇದನ್ನ ಅಂತ ಸೂರ್ಯ ಹೇಳ್ತಾನೆ. ಏನು ನನಗ ಅಂತ ಮೀನಾ ಕೇಳ್ಬೇಕಾದ್ರೆ, ಹೂ ಮತ್ತೆ ಅವತ್ತು ದೊಡ್ಡದಾಗಿ ನನ್ ಗಂಡ ನನ್ಗೆ ಚೈನ್ ತಂದ್ಕೊಡೋವರ್ಗು ನಾನ್ ಚೈನ್ ಹಾಕೊಳ್ಳೋದಿಲ್ಲ ಅಂತ ನಮ್ ಸಕ್ಕರೆ ಮುಂದೆ ಶಪಥ ಬೇರೆ ಮಾಡ್ಬಿಟ್ಟೆ, ಈಗ ಅದಕ್ಕೆ ಟೈಮ್ ಬಂದಿದೆ, ನೀನ್ ಹಾಕಿರೋ ಚಾಲೆಂಜ್ ಅಲ್ಲಿ ನೀನ್ ಗೆದ್ಬಿಟ್ಟೆ ಮೀನಮ್ಮ ಅಂತ ಸೂರ್ಯ ತುಂಬಾ ಖುಷಿಯಿಂದ ಹೇಳ್ತಾನೆ. ರೀ ಯಾಕ್ರಿ ಇದೆಲ್ಲ ಅಂತ ಮೀನಾ ಕೇಳ್ಬೇಕಾದ್ರೆ, ನೋಡಮ್ಮ ಮೀನಾ, ನೀನ್ ಇವಾಗ ಒಂದು ಅಸೋಸಿಯೇಷನ್ಗೆ ಲೀಡರ್, ಹಾಗಿದ್ಮೇಲೆ ನೀ ಹೆಂಗಿರ್ಬೇಕು, 4 ಜಾಗಕ್ಕೆ ಹೋಗ್ತೀಯಾ ಬರ್ತೀಯಾ, ಅದು ಅಲ್ದೆ ಇವಾಗ ಮನೋಜಂಗ್ ಬೇರೆ ಮದ್ವೆ ಆಗ್ತಿದೆ, ಈಗ ನೀನು ಈ ತರ ಕತ್ತಲ್ಲಿ ಕರಿಮಣಿ ಹಾಕೊಂಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು, ಈ ಚಿನ್ನದಂತ ಹೆಂಡತಿ ಕತ್ತಲ್ಲಿ ಚಿನ್ನ ಇರ್ಬೇಕಲ್ವೇ ಅಂತ ಸೂರ್ಯ ಹೇಳ್ತಾನೆ. ರೀ ಸುಮ್ನೆ ಯಾಕ್ರಿ ವೇಸ್ಟ್ ಖರ್ಚೆಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡಮ್ಮ ವೇಸ್ಟ್ ಆಗಿ ಏನ್ ಖರ್ಚು ಮಾಡಿಲ್ಲ, ನಾನು ಸ್ವಲ್ಪ ದಿವಸದಿಂದ ದುಡ್ಡನ್ನ ಕೂಡಾಕಿಟ್ಟಿದ್ದೆ, ಆಮೇಲೆ ನಾನು ಫ್ರೆಂಡ್ಸ್ ಗಳಿಗೆ ಅಂತಲೂ ದುಡ್ಡು ಕೊಟ್ಟಿದ್ನಲ್ಲ, ಅವ್ರೆಲ್ರು ನನ್ಗೆ ದುಡ್ಡನ್ನೆಲ್ಲ ವಾಪಸ್ ಕೊಟ್ರು, ಈ ದುಡ್ಡನ್ನ ಸುಮ್ನೆ ಯಾಕೆ ವೇಸ್ಟ್ ಮಾಡೋದು ಅಂತ ನಿನಗೋಸ್ಕರ ಚೈನ್ ತಗೊಂಡ್ ಬಂದೆ ಅಂತ ಸೂರ್ಯ ಹೇಳ್ತಾನೆ. ಓ, ನನಗೆ ಗೊತ್ತಿಲ್ದೆ ದುಡ್ಡನ್ನ ಕೂಡ ಹಾಕ್ತಿದ್ರಾ ಅಂತ ಮೀನಾ ಕೇಳ್ತಾಳೆ. ಹೌದು ಮೀನಮ್ಮ, ನಿನಗೋಸ್ಕರ ತರ್ಬೇಕು ಅಂದ್ರೆ ನಿನಗೋ ಗೊತ್ತಿಲ್ದಿರೋ ತರಾನೇ ದುಡ್ಡು ಕುಡಿಕ್ಬೇಕಲ್ವಾ ಅಂತ ಹೇಳ್ತಾ ಸೂರ್ಯ ನಗ್ತಿರ್ತಾನೆ. ತುಂಬಾ ಖುಷಿ ಆಯ್ತು ರೀ ಅಂತ ಹೇಳ್ತಾ ಮೀನಾ ಮತ್ತೆ ಚೈನ್ನ ಎತ್ತಿಡ್ಬೇಕಾದ್ರೆ, ಏಯ್ ಯಾಕೆ ಮುಚ್ಚಿರ್ತಿರ್ತಾ ಇದೀಯಾ, ಇದನ್ನ ಇವಾಗ್ಲೇ ಹಾಕೋ ಅಂತ ಹೇಳಿ ಸೂರ್ಯ ಬಲವಂತವಾಗಿ ಮೀನಿಗೆ ಆ ಚೈನ್ನ ಹಾಕಿಸ್ತಾನೆ. ಈ ಕಡೆ ಶಾಂತಿ ಮದ್ವೆಗೆ ಏನೇನ್ ಬೇಕು ಅಂತ ಒಂದು ಲಿಸ್ಟ್ ಮಾಡ್ತಿರ್ಬೇಕಾದ್ರೆ ಅಷ್ಟ್ರಲ್ಲಿ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ. ಏ ಶಾಂತಿ, ಏನೇ ಮಾಡ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ರೀ ಮದ್ವೆಗೆ ಏನೇನ್ ಬೇಕು ಏನೇನ್ ತಗೋಬೇಕು ಅದ್ರ ಬಗ್ಗೆ ಎಲ್ಲ ಲಿಸ್ಟ್ ಮಾಡ್ತಿದೀನಿ ಅಂತ ಶಾಂತಿ ಹೇಳ್ತಾಳೆ. ಮಾವ, ಅತ್ತೆ ತುಂಬಾ ಸ್ಪೀಡಲ್ಲಿ ಹೋಗ್ತಿದ್ದಾರೆ ಅಂತ ಶ್ರುತಿ ಹೇಳ್ತಿರ್ತಾಳೆ. ಏ ಶಾಂತಿ, ಬೇರೆ ವಸ್ತುಗಳನ್ನೆಲ್ಲ ತಗೊಳೋದಿರ್ಲಿ, ಮೊದ್ಲು ಕೋರ್ಟಿಂದ ಡೈವರ್ಸ್ ಬರ್ಲಿ ಇರೇ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದು ಅದು ಬರುತ್ತೆ ರೀ, ನೀವ್ ಯಾಕೆ ಅದ್ರ ಬಗ್ಗೆ ಕೇಳ್ತಿದ್ದೀರಾ ಅಂತ ಶಾಂತಿ ತಡವರ್ಸ್ಕೊಂಡು ಮಾತಾಡ್ತಾಳೆ. ನೋಡೆ, ಡೈವರ್ಸ್ ಆರ್ಡರ್ ಬಂದ್ರೇನೆ ಮದ್ವೆ ಆಗೋದು, ಅದನ್ನ ನೆನ್ಪಲ್ಲಿಟ್ಕೋ. ಹೌದು, ಕೇಸಲ್ಲಿ ಏನ್ ಹೇಳಿದ್ರು ಅಂತ ರಂಗನಾಥ್ ಅವ್ರು ಕೇಳಿದಾಗ, ರೀ ನಾ ಹೇಳಿದ್ನಲ್ವಾ ಈ ಎಲ್ಲ ಒಳ್ಳೆ ರೀತಿನೇ ಆಗಿದೆ, ಎಲ್ಲ ಬೇಗ ಡೈವರ್ಸ್ ಸಿಗುತ್ತೆ ಅಂತ, ಮದ್ವೆ ಮುಂಚೆನೆ ಡೈವರ್ಸ್ ಸಿಕ್ಕೇ ಸಿಗುತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ ರವಿ ಮತ್ತೆ ಶ್ರುತಿಗೆ ಶಾಂತಿ ಮೇಲೆ ಅನುಮಾನ ಬರ್ತಿರುತ್ತೆ. ಅಷ್ಟ್ರಲ್ಲಿ ಸೂರ್ಯ, ಅಪ್ಪಯ್ಯ ಮೀನನ್ ನೋಡೋ ಅಪ್ಪಯ್ಯ ಅಂತ ಹೇಳ್ತಾನೆ. ಅಲ್ಲ ಕಣೋ, ಮೀನನ್ನೇ ನಾನೇನ್ ಹೊಸ್ದಾಗ್ ನೋಡ್ತಿದ್ದೀನೇನಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇಲ್ಲ ಅಪ್ಪಯ್ಯ, ಇವಾಗ ಹೊಸ್ದಾಗ್ ಒಂದಿದೆ, ನೀನೊಂದ್ಸಲಿ ಮೀನಮ್ಮನ್ನ ನೋಡು ಅಂತ ಸೂರ್ಯ ಹೇಳಿ ಮೀನನ್ನ ಮುಂದೆ ನಿಲ್ಲಿಸ್ತಾನೆ. ಆಗ ರಂಗನಾಥ್ ಅವರು ಮೀನನ್ ಮುಖಾನೇ ನೋಡ್ತಿರ್ತಾರೆ. ಅಯ್ಯೋಯ್ಯೋ, ಏನೋ ಇವನ್ ಹೆಂಡತಿ ಯಾವತ್ತು ಯಾರು ನೋಡೇ ಇಲ್ಲ ಅನ್ನೋ ತರ ನೋಡು ಅಂತ ಬೇರೆ ಹೇಳ್ತಿದ್ದಾನೆ ಅಂತ ಶಾಂತಿ ಗೊಣಗ್ತಿರ್ತಾಳೆ. ಆಗ ಶ್ರುತಿ ಮೀನನ್ನ ಸರಿಯಾಗಿ ನೋಡಿ, ಸೂರ್ಯ ಅವ್ರೆ, ಮೀನಾ ಮರಿ
ತಾಳಿ ಚೈನ್ ಹಾಕಿದಾರೆ ಅಂತ ಶ್ರುತಿ ಹೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ರಿಗೂ ಖುಷಿ ಆಗತ್ತೆ. ಅಪ್ಪಯ್ಯ ಈ ಹೆಣ್ಮಕ್ಳುಗಳ್ ನೋಡು ನೋಡ್ತಿದ್ದಂಗೆನೆ ಚಿನ್ನನ ಕಂಡಿಡ್ದ್ ಬಿಡ್ತಾರೆ ಅಂತ ಸೂರ್ಯ ಹೊಗಳ್ತಿರ್ತಾನೆ ಶ್ರುತಿನ. ಮಾವ ಇವ್ರು ನನ್ಗೋಸ್ಕರ ಅಂತ ತಾಳಿ ಚೈನ್ನ ತಂದ್ಕೊಟ್ಟಿದ್ದಾರೆ ಅಂತ ನೀನಾ ಹೇಳ್ತಾಳೆ. ಚೆನ್ನಾಗಿರಮ್ಮ ನೀನು, ತುಂಬಾನೇ ಖುಷಿ ಆಗ್ತಿದೆ ತಾಯಿ. ನೀನ್ ಹಾಕೊಂಡಿದ್ದು ಒಡವೆಗಳನ್ನೆಲ್ಲ ನೀನ್ ಈಗಾಗ್ಲೇ ಶಾಂತಿಗೆ ಕೊಟ್ಬಿಟ್ಟಿದ್ದೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಸೂರ್ಯ ಯಾವತ್ತು ಚೈನ್ ತೆಕ್ಕೊಡ್ತಾನೋ ಅವತ್ತೇ ನಾನ್ ಚಿನ್ನದ ಚೈನ್ ಹಾಕೋದು ಅಂತ ಹೇಳಿ ಅತ್ತಿಗೆ ಶಪಥ ಮಾಡಿದ್ರು. ಅಂತೂ ಇಂತೂ ಅದ್ರ ಮಾತಂಗೆನೆ ಸೂರ್ಯ ಚೈನ್ ತಂದ್ಕೊಟ್ಬಿಟ್ಟ ಅಂತ ಹೇಳ್ತಾ ರವಿ ಖುಷಿ ಪಡ್ತಿರ್ತಾನೆ. ನಿನ್ ಕತ್ತಲ್ಲಿ ಒಡವೆ ಇಲ್ದಿರಾ ನೋಡ್ದಾಗೆಲ್ಲ ತುಂಬಾನೇ ನೋವಾಗ್ತಿತ್ತು ಕಣಮ್ಮ, ಆದ್ರೆ ಇವಾಗ ನಿನ್ ಕತ್ತಲ್ಲಿ ಈ ಚೈನ್ ನೋಡಿ ತುಂಬಾನೇ ಖುಷಿ ಆಗ್ತಿದೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಏ ಶಾಂತಿ, ಏನೋ ಹೇಳ್ತಿದ್ದಲೆ ಈ ಜನ್ಮದಲ್ಲಿ ಇವನು ಚೈನ್ ತೆಕ್ಕೊಡೋದಿಲ್ಲ ಅಂತ. ನೋಡೆ ನನ್ ಮಗ ಕೊಟ್ಟು ಮಾತನ್ನ ಉಳಿಸ್ಕೊಂಡ್ಬಿಟ್ಟ ಅಂತ ರಂಗನಾಥ್ ಅವ್ರು ಶಾಂತಿ ಮುಂದೆ ಹೇಳ್ತಿರ್ತಾರೆ. ಹೌದೌದು, ಏನೋ ದೊಡ್ಡದಾಗ ಶಪಥ ಮಾಡ್ಬಿಟ್ಟಿದ್ದ. ಈ ಒಂದ್ ಚೈನ್ ತಕ್ಕೊಡೋದಕ್ಕೆ ಇವನ್ಗೆ 1 ವರ್ಷದ ಮೇಲಾಯ್ತು. ಇನ್ನು ನೆಕ್ಸ್ಟ್ ತಗೊಳೋದಕ್ಕೆ ಇನ್ನೊಂದ್ ವರ್ಷ ಆಗುತ್ತೋ ಏನೋ ಅಂತ ಶಾಂತಿ ತುಂಬಾ ಉಡಾಫೆಯಾಗಿ ಮಾತಾಡ್ತಿರ್ತಾಳೆ. ಇದನ್ನ ಕೇಳಿ ಮನೋಜ ಬಿದ್ದು ಬಿದ್ದು ನಗ್ತಾ ಇರ್ತಾನೆ. ಎಷ್ಟು ವರ್ಷ ಆದ್ರೂ ನನ್ ಹೆಂಡತಿಗೆ ನಾನ್ ತೆಕ್ಕೊಡ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಲ್ಲ ಕಣ ಅಪ್ಪಿ, ಏನೋ ಡೈಮಂಡ್ ನೆಕ್ಲೆಸ್ ತಕೊಟ್ಟಿರೋ ತರ ಮಾತಾಡ್ತಿದ್ಯಲ್ಲ, ಬೇಕಾ ಇಷ್ಟೆಲ್ಲ ಬಿಲ್ಡಪ್ ಅಂತ ಮನೋಜ ಹೇಳ್ತಿರ್ತಾನೆ. ಲೋ ಮನೋಜ, ಅವ್ರನ್ನ ಬಿಟ್ಟಾಕೋ. ಈ ತರ ಸ್ವಲ್ಪ ಸ್ವಲ್ಪ ಸೇರ್ಸಿದ್ರೇನೆ ಅವ್ರ ಈ ಕಣ್ಣಲ್ಲಿ ಚಿನ್ನನ ನೋಡಕ್ಕಾಗೋದು. ಆದ್ರೆ ನಿನಗ್ ಬರ್ತಿರೋ ಹೆಂಡತಿ ಈ ಮನೆಗೆ ಯಾವ ತರ ಬರ್ತಾಳೆ ನೋಡ್ತಾ ಇರು. ಏನಿಲ್ಲ ಅಂದ್ರು 1 ಕೆಜಿ ಚಿನ್ನ ತಂದ್ರು ತರ್ಬೋದು ಕಣೋ ಅಂತ ಶಾಂತಿ ತುಂಬಾನೇ ಖುಷಿಯಿಂದ ಹೇಳ್ತಿರ್ತಾಳೆ. ಏ ಶಾಂತಿ, ದುಡ್ಡು ಒಡವೆ ಬರುತ್ತೆ ಅಂತ ನೀನ್ ಆಸೆ ಪಟ್ಟಿದ್ದಕ್ಕೆ ಕಣೆ ಅವ್ನ್ ಮೊದಲನೇ ಮದ್ವೆ ಸರಿಯಾಗಿ ಆಗ್ಲಿಲ್ಲ. ಈಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲೇ, ಬುದ್ಧಿ ಇಲ್ವೇನೆ ನಿನ್ಗೆ ಮಾಯಾಂಗನೆ ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಹೌದು, ಅವಾಗೇನೋ ನನ್ ಕೆಟ್ಟ ಟೈಮು, ಆ ರೋಹಿಣಿ ತಗ್ಲಾಕೊಂಡ್ಲು. ಆದ್ರೆ ಇನ್ಮೇಲೆ ಹಂಗೆಲ್ಲ ನಡೆಯೋದಿಲ್ಲ. ಮನೋಜನ್ಗೆ ಈ ಮದ್ವೆ ಆಗ್ಲಿ, ಅವ್ನ್ ಜೀವನ ಹೆಂಗಿರುತ್ತೆ ಅಂತ ನೋಡ್ತಾ ಇರಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಶ್ವೇತಾ ಆ ಹುಡುಗಿ ಮನೆಯವ್ರನ್ನ ಕರ್ಕೊಂಡು ಮನೆಗೆ ಬರ್ತಾಳೆ. ಇವ್ರೆಲ್ರನ್ನ ನೋಡ್ತಿದ್ದಂಗೆ ಶಾಂತಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಯ್ಯೋ ಶ್ವೇತಾ, ಬಾಮ ಬಾಕಂದ ಅಂತ ಹೇಳ್ಕೊಂಡು ಶಾಂತಿ ಶ್ವೇತನ್ನ ಮತ್ತೆ ಮನೋಜನ್ ನೋಡಿರೋ ಹುಡುಗಿನ ಕರಿತಾ ಇರ್ತಾಳೆ. ಅಯ್ಯೋ ಬೀಗ್ರೆ, ಬನ್ನಿ, ಏನೋ ಬರ್ತೀನಿ ಅಂತ ಒಂದ್ ಮಾತು ಹೇಳಿಲ್ಲ ಅಂತ ಶಾಂತಿ ಹೇಳ್ತಿದ್ರೆ, ಹಾಯ್ ಚಿನ್ನು, ಬರ್ತೀನಿ ಅಂತ ನೀನೊಂದ್ ಮಾತು ಹೇಳಿಲ್ಲ ಅಂತ ಮನೋಜ ಹುಡುಗಿನ ಕೇಳ್ತಿರ್ತಾನೆ. ಅಯ್ಯೋ ಬೀಗ್ರೆ, ಯಾಕೆ ನಿಂತ್ಕೊಂಡಿದೀರಾ, ಬನ್ನಿ ಕುತ್ಕೊಳ್ಳಿ ಅಂತ ಶಾಂತಿ ಆ ಹೆಣ್ಣಿನ ತಂದೆ ತಾಯಿನ ಕರಿತಾ ಇರ್ತಾಳೆ. ಆದ್ರೆ ಅವ್ರು ಮಾತ್ರ ಇವ್ರೆಲ್ರನ್ನು ಕೋಪದಿಂದಾನೇ ನೋಡ್ತಿರ್ತಾರೆ. ಯಾಕೆ ಇವ್ರೆಲ್ರು ಈ ರೀತಿ ನೋಡ್ತಿದ್ದಾರೆ ಅಂತ ಸೂರ್ಯ ಮತ್ತೆ ರಂಗನಾಥ್ ಅವರು ಹುಡುಗಿ ಮನೆಯವ್ರನ್ನೇ ನೋಡ್ತಿರ್ತಾರೆ. ಬೀಗ್ರೆ, ಮದ್ವೆಗೆ ಯಾರನ್ನೆಲ್ಲ ಕರಿಬೇಕು, ಏನೇನೆಲ್ಲ ತಗೋಬೇಕು ಅಂತ ಇವಾಗ ತಾನೇ ಮಾತಾಡ್ತಾ ಇದ್ವಿ. ನೀವ್ ಹೇಗಿದ್ರು ಅಮೆರಿಕಾದಲ್ಲಿ ಮದ್ವೆನ ಗ್ರ್ಯಾಂಡ್ ಆಗಿ ಮಾಡ್ತೀರಾ, ನಮ್ ಸಂಬಂಧಿಕರೆಲ್ಲ ಅಲ್ಲಿಗ್ ಬರಕ್ ಆಗೋದಿಲ್ವಲ್ಲ, ಅದಕ್ಕೆ ಇಲ್ಲಿ ರಿಸೆಪ್ಷನ್ ಇಟ್ಕೊಳ್ಳೋಣ ಅಂತ ಮಾತಾಡ್ತಿದ್ವಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಹುಡುಗಿ ತಂದೆ ತಾಯಿ ಇಬ್ರು ಶಾಂತಿ ಮತ್ತೆ ಮನೋಜನ್ನೇ ಗುರಾಯಿಸ್ತಿರ್ತಾರೆ. ಯಾಕೇನಾಯ್ತು, ನಾನ್ ಇಷ್ಟೆಲ್ಲ ಮಾತಾಡ್ತಿದ್ರು ನೀವೇನು ಮಾತಾಡ್ತಿಲ್ಲ, ಏನಾಯ್ತು ಬೀಗ್ರೆ ಅಂತ ಶಾಂತಿ ಕೇಳ್ತಾಳೆ. ನಾವಿಲ್ಲಿ ಒಂದ್ ವಿಷಯನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದೀವಿ ಸರ್. ಮನೋಜ್ ಫಸ್ಟ್ ಮ್ಯಾರೇಜ್ ಬಗ್ಗೆ ಅಂದ್ರೆ ಡಿವೋರ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಅಪ್ಡೇಟ್ ಸಿಕ್ಕಿದ್ಯಾ ಅಂತ ಹುಡುಗಿ ತಂದೆ ರಂಗನಾಥ್ ಅವ್ರನ್ನ ಕೇಳ್ತಾನೆ. ಆಗ ಮನೋಜ ಮತ್ತೆ ಶಾಂತಿ ಇಬ್ರು ಭಯದಲ್ಲಿ ಒದ್ದಾಡ್ತಿರ್ತಾರೆ. ಅದು ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಸಿಕ್ಕುತ್ತೆ ಅಂತ ಹೇಳ್ತಿದ್ರು ರಾಯ್ರೆ. ಮನೋಜ ಮತ್ತೆ ರೋಹಿಣಿ ಇಬ್ರು ಜೊತೆಲಿ ಬಾಳದ್ ಬೇಡ ಅಂತ ಕೋರ್ಟಲ್ಲಿ ಹೇಳಿದಾರಂತೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದು ಸರ್, ಲೀಗಲ್ ಆಗಿ ಸೈನ್ ಮಾಡ್ಬೇಕು ಅಷ್ಟೇನೆ, ಬೇರೆ ಇನ್ನೇನು ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ರಾಯ್ರೆ, ಶಾಂತಿ ಮತ್ತೆ ಮನೋಜ ಇಬ್ರು ಕೋರ್ಟ್ ಹೋಗ್ ಬಂದಿದ್ದಾರೆ. ಅವ್ರು ಹೇಳ್ದಂಗೆ ಕೋರ್ಟ್ ಅಲ್ಲಿ ಡೈವರ್ಸ್ ಕೊಡೋದಕ್ಕೆ ಹೇಳಿದಾರಂತೆ. ಏನೋ ಪೇಪರ್ ವರ್ಕ್ ಬ್ಯಾಲೆನ್ಸ್ ಇದೆಯಂತೆ, ಹಾಗಂತ ಶಾಂತಿ ಹೇಳ್ತಿದ್ಲು ಅಲ್ವೇನೆ ಶಾಂತಿ ಅಂತ ರಂಗನಾಥ್ ಅವರು ಶಾಂತಿನ ಕೇಳ್ತಾರೆ. ಹೌದು ರೀ, ಅದೆಲ್ಲ ದೊಡ್ಡ ವಿಷಯನೇ ಅಲ್ಲ ಬಿಡಿ. ಆ ಆರ್ಡ್ರನ್ನ ಕೋರ್ಟ್ ಅಲ್ಲಿ ಹೋಗಿ ತಗೋಬೇಕಷ್ಟೇನೆ, ನಾವು ಮದ್ವೆ ಕೆಲ್ಸ ಎಲ್ಲ ನೋಡ್ಕೊಳ್ಳೋಣ ಬಿಡಿ ಅಲ್ಲಿವರೆಗೂ ಅಂತ ಶಾಂತಿ ಹೇಳ್ತಾಳೆ. ಇಲ್ಲಮ್ಮ, ಈ ಮದ್ವೆ ನಡೆಯೋದಿಲ್ಲ ಅಂತ ಆ ಹುಡುಗಿ ತಾಯಿ ಹೇಳ್ತಾರೆ. ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಏನ್ ಬೀಗ್ರೆ, ಏನ್ ಈ ರೀತಿ ಹೇಳ್ತಿದ್ದೀರಾ ಅಂತ ಶಾಂತಿ ಭಯದಲ್ಲಿ ಕೇಳ್ಬೇಕಾದ್ರೆ, ನೀವು ನಮ್ಮನ್ನ ಈ ರೀತಿ ಯಾಮಾರ್ಸ್ತೀರಾ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ಅಂತ ಹುಡುಗಿ ತಂದೆ ಹೇಳ್ತಾರೆ. ನಾವು ಯಾಮಾರ್ಸುದ್ವಾ, ಏನ್ ಹೇಳ್ತಿದ್ದೀರಾ ಬೀಗ್ರೆ ಅಂತ ಶಾಂತಿ ಕೇಳ್ತಾಳೆ. ದೊಡಮ್ಮ, ಯಾಕೆ ಈ ರೀತಿ ಮಾಡಿದ್ರಿ, ಇದ್ರಿಂದ ನನ್ಗೂ ಎಷ್ಟು ಅವಮಾನ ಆಯ್ತು ಗೊತ್ತಾ ಅಂತ ಶ್ವೇತಾ ಹೇಳ್ತಿರ್ತಾಳೆ. ಏನಮ್ಮ, ನಾವೇನ್ ಮಾಡಿದ್ವಿ ಅಂತ ಶಾಂತಿ ಕೇಳ್ಬೇಕಾದ್ರೆ, ಏನಾಯ್ತು ಶ್ವೇತಾ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಅಂತ ನೀನಾ ಕೇಳ್ತಾಳೆ. ಆಕ್ಚುಲಿ ನಮ್ಗ್ ಯಾರಿಗೂ ಗೊತ್ತಿಲ್ದಂಗೆ ನಮ್ ಬೆನ್ ಹಿಂದೆ ಒಂದ್ ವಿಷಯ ನಡೆದಿದೆ, ಅದು ಇವಾಗ ನನ್ಗೆ ಗೊತ್ತಾಗಿದೆ ಅಂತ ಶ್ವೇತಾ ಹೇಳ್ತಾಳೆ. ತಂಗೆವಾ, ಏನ್ ಹೇಳ್ತಾ ಇದೀಯ ನೀನು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಸೂರ್ಯ ಅಣ್ಣ,
ನಾವ್ ಹೇಳ್ತಾ ಇರೋದು ಮನೋಜ್ ಅಣ್ಣನ್ ಡೈವರ್ಸ್ ಬಗ್ಗೆ ಅಂತ ಶ್ವೇತಾ ಹೇಳ್ತಾಳೆ. ಆ ಅದು ಸಿಕ್ಕುತ್ತೆ ಅಂತ ಹೇಳಿದ್ವಲ್ಲಮ್ಮ ಅಂತ ಶಾಂತಿ ಹೇಳೋದಕ್ಕೆ ಅಂತ ಹೋದಾಗ, ಸರ್, ಹೆತ್ತಿರೋ ಮಗನ್ಗೋಸ್ಕರ ತಾಯಿ ಸುಳ್ಳು ಹೇಳ್ತಾರೆ, ಅದು ಗೊತ್ತಿರೋ ವಿಷಯನೇ. ಯಾಕಂದ್ರೆ ಅಮ್ಮನ್ಗೆ ಮಗನ್ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಇರುತ್ತೆ. ಆದ್ರೆ ನೀವು ಒಬ್ಬ ಹಾನೆಸ್ಟ್ ಪರ್ಸನ್ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ನೀವು ಈ ರೀತಿ ಸುಳ್ಳು ಹೇಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹುಡುಗಿ ಮನೆಯವರು ಹೇಳ್ತಿರ್ತಾರೆ. ಸರ್, ಏನ್ ಸರ್ ಈ ರೀತಿ ಹೇಳ್ತಿದೀರಾ? ನಮ್ಮ ಅಪ್ಪಯ್ಯ ಯಾವತ್ತು ಯಾರಿಗೂ ಮೋಸ ಮಾಡಿದವರಲ್ಲ, ಸುಳ್ಳು ಹೇಳ್ದವರು ಅಲ್ಲ. ನಮ್ಮ ಅಪ್ಪಂಗೆ ಸುಳ್ಳು ಹೇಳೋ ಅಭ್ಯಾಸನೂ ಇಲ್ಲ. ನಮ್ಗೂನು ಸುಳ್ಳು ಹೇಳ್ಬಾರ್ದು ಅಂತ ಹೇಳಿ ಬೆಳೆಸಿದ್ದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಆದ್ರೆ ಏನಪ್ಪಾ ಮಾಡೋದು, ಇಡೀ ಕುಟುಂಬನೇ ಸೇರಿ ನಮ್ಮ ಹತ್ರ ಸುಳ್ಳು ಹೇಳಿದಿರಲ್ಲ. ಅದ್ರಲ್ಲೂ ಈ ಮನೆ ಮುಖ್ಯಸ್ಥ ನಿಮ್ಮಪ್ಪ, ಅವರು ನಮ್ಮನ್ನ ಯಾಮಾರಿಸ್ಬಿಟ್ಟಿದ್ದಾರೆ ಅಂತ ಹುಡುಗಿ ತಂದೆ ಬೈತಿರ್ತಾರೆ. ಸರ್, ನೀವೇನ್ ಹೇಳ್ತಿದ್ದೀರಾ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರಾಯ್ರೆ ನೀವೇನ್ ಹೇಳ್ತಿದಿರೋ ಸರಿಯಾಗಿ ಹೇಳಿ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ದೊಡಪ್ಪ, ಮನೋಜ್ ಅಣ್ಣಂಗೆ ಡೈವರ್ಸ್ ಸಿಗುತ್ತೆ ಅಂತ ದೊಡಮ್ಮ ಹೇಳ್ತಿದ್ರಲ್ವಾ, ಅದೆಲ್ಲ ಸುಳ್ಳು ದೊಡಪ್ಪ ಅಂತ ಶ್ವೇತಾ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಆಗ ರಂಗನಾಥ್ ಅವರು ಮತ್ತೆ ಸೂರ್ಯ ಎಲ್ರು ಶಾಂತಿ ಮತ್ತೆ ಮನೋಜನ್ನೇ ಗುರಾಯಿಸ್ತಿರ್ತಾರೆ. ಏನು ಸುಳ್ಳ? ಏನಮ್ಮ ಹೇಳ್ತಿದ್ಯಾ ಶ್ವೇತಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹೌದು ದೊಡಪ್ಪ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಅರ್ಥ ಆಗೋ ರೀತಿ ನಾನ್ ಹೇಳ್ತೀನಿ ಅಂಕಲ್ ಅಂತ ಹೇಳಿ ಮನೋಜನ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಹೇಳ್ತಾಳೆ. ಏನಮ್ಮ ಅದು ಅಂತ ರಂಗನಾಥ್ ಅವರು ಕೇಳ್ಬೇಕಾದ್ರೆ, ನಾನು ಮನೋಜ್ ಫಸ್ಟ್ ವೈಫ್ ರೋಹಿಣಿನ ನಾನು ಮೀಟ್ ಮಾಡ್ದೆ ಅಂತ ಆ ಹುಡುಗಿ ಹೇಳ್ದಾಗ ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜನ್ಗೆ ಭಯ ಶುರುವಾಗತ್ತೆ. ಆಗ ರೋಹಿಣಿ ಮನೋಜನ್ ಮೇಲೆ ಇಟ್ಕೊಂಡಿರೋ ಪ್ರೀತಿಯಿಂದ ಹಿಡ್ದು ಕೋರ್ಟ್ ಅಲ್ಲಿ ಬಂದಿರೋ ಆರ್ಡರ್ ವರ್ಗುನು ಎಲ್ಲಾ ವಿಷಯನ ಆ ಹುಡುಗಿ ಹತ್ರ ಹೇಳಿರ್ತಾಳೆ. ಅದನ್ನ ಆ ಹುಡುಗಿ ಮನೆಯವ್ರ ಮುಂದೆ ಎಲ್ಲ ಹೇಳಿದಾಗ ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ಹಾಗೆ ಅವಳು ಕೈ ಮುಗಿದು ಕಣ್ಣೀರ್ ಹಾಕ್ತಾ ನನ್ ಮನೋಜನ್ನ ನನ್ನನ್ನ ಬಿಟ್ಕೊಟ್ಬಿಡಿ ಅಂತ ಕೇಳ್ಕೊಂಡಿದ್ದನ್ನ ಆ ಹುಡುಗಿ ಮನೆಯವ್ರ ಹತ್ರ ಹೇಳ್ತಾಳೆ. ಅಯ್ಯೋ ಪಾಪಿ, ಈ ರೀತಿ ನನ್ ಮಗನ್ ಜೀವನನ ಹಾಳ್ ಮಾಡ್ಬಿಟ್ಟಿಯಲ್ಲೇ ಅಂತ ಶಾಂತಿ ಮನ್ಸಲ್ಲಿ ರೋಹಿಣಿ ಬಗ್ಗೆ ಬೈಕೊಂಡು ಮನೋಜನ್ ಮುಖನ ನೋಡ್ತಿರ್ತಾಳೆ. ಪಾಪ ರೋಹಿಣಿ ಅವ್ರನ್ನ ನೋಡ್ಬೇಕಾದ್ರೆ ನನ್ಗೆ ಅಯ್ಯೋ ಅನ್ನಿಸ್ತು ಅಂತ ಹುಡುಗಿ ಹೇಳ್ಬೇಕಾದ್ರೆ, ಅಯ್ಯೋ ಅದು ಹಂಗಲ್ಲಮ್ಮ, ಅವಳು ಬೇಕು ಬೇಕು ಅಂತಾನೆ ಒಬ್ಬೊಬ್ರ ಹತ್ರ ಒಂದೊಂದ್ ಕತೆ ಹೇಳ್ತಾಳೆ, ಅವಳು ಸರಿ ಇಲ್ಲ, ಅವಳನ್ನ ನೋಡೋರೆಲ್ರು ಅಯ್ಯೋ ಪಾಪ ಅನ್ಬೇಕು, ಆ ರೀತಿ ಮಾತಾಡ್ತಾಳೆ, ನಮ್ಮನ್ನ ಯಾಮಾರ್ಸ್ದಂಗೆ ನಿನ್ನನ್ನು ಯಾಮಾರ್ಸಿದಾಳ್ ಕಣಮ್ಮ ಅಂತ ಶಾಂತಿ ಹೇಳ್ತಿರ್ತಾಳೆ. ಇಲ್ಲ ಆಂಟಿ, ನನ್ಗೆ ರೋಹಿಣಿ ಅವ್ರು ಹೇಳಿದ್ದು ಕರೆಕ್ಟ್ ಆಗೇ ಇದೆ ಅಂತ ಅನ್ನಿಸ್ತಿದೆ. ಅಷ್ಟೇ ಅಲ್ಲ, ಅವರು ಮನೋಜ್ ಅವ್ರನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ, ಅದು ನಿಜವಾದ ಪ್ರೀತಿ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರು ಮಾತಾಡಿದ್ರಲ್ಲೇ ನನ್ಗೆ ಅರ್ಥ ಆಯ್ತು, ಶಿ ಇಸ್ ರಿಯಲಿ ಲವ್ ವಿತ್ ಮನೋಜ್ ಅಂತ ಆ ಹುಡುಗಿ ಹೇಳ್ತಿರ್ತಾಳೆ. ಅಯ್ಯೋ ಇಲ್ಲಮ್ಮ, ನೀನ್ ತಪ್ಪಾಗ ಅರ್ಥ ಮಾಡ್ಕೊಂಡಿದ್ಯಾ, ಅವಳು ಸರಿ ಇಲ್ಲ, ಅವಳು ಹೇಳೋದೆಲ್ಲ ಬರೀ ಸುಳ್ಳು, ಅವಳು ಫ್ರಾಡ್ ಅಂತ ಶಾಂತಿ ಹೇಳ್ತಾನೆ ಇರ್ತಾಳೆ. ನೋಡಿ ಆಂಟಿ, ಅವ್ರು ಮಾಡಿರೋ ತಪ್ಪನ್ನೆಲ್ಲ ಒಪ್ಕೊಂಡಿದ್ದಾರೆ, ತಪ್ಪು ಮಾಡಿಲ್ಲ ಅಂತ ಅವ್ರೇನ್ ಹೇಳಿಲ್ಲ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೇ ಮಾಡ್ತಾನೆ. ಆದ್ರೆ ಆ ತಪ್ಪನ್ನ ಅರ್ಥ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೊಂಡ್ಮೇಲೆ ಅದನ್ನ ನಾವು ತಪ್ಪು ಅಂತ ಹೇಳ್ಬಾರ್ದು. ಅವ್ರು ಪ್ರೀತಿ ಮಾಡೋದಕ್ಕೋಸ್ಕರ ಸುಳ್ಳು ಹೇಳಿದಾರೆ ಹೊರತು ಬೇರೆ ಇನ್ಯಾವುದಕ್ಕೂ ಅಲ್ಲ. ಮನೋಜ್ ಅವ್ರ ಜೊತೆ ಜೀವನ ಮಾಡ್ಬೇಕು ಅಂತ ಸುಳ್ಳು ಹೇಳಿದಾರೆ. ಹಾನೆಸ್ಟ್ಲಿ ಅದು ನನ್ಗೆ ತಪ್ಪು ಅಂತಾನೂ ಅನ್ಸ್ಲಿಲ್ಲ ಅಂತ ಆ ಹುಡುಗಿ ಹೇಳ್ಬೇಕಾದ್ರೆ, ಇಲ್ಲ ಚಿನ್ನು, ಅವಳು ದೊಡ್ಡ ಫ್ರಾಡ್, ಈ ತರ ತುಂಬಾ ಫ್ರಾಡ್ ಕೆಲ್ಸ ಮಾಡಿ ಸಿಕ್ಕಾಕೊಂಡಿದ್ದಾಳೆ ಅಂತ ಮನೋಜ ಹೇಳ್ತಾನೆ. ಮನೋಜ್ ಎವ್ರಿಥಿಂಗ್ ಫೇರ್ ಅಂಡ್ ಲವ್ ಅಂಡ್ ವಾರ್ ಅಂತ ಹೇಳ್ತಾರಲ್ಲ, ಹಂಗೆ ಪ್ರೀತಿಲಿ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತಾನೆ. ಅದ್ರಲ್ಲೂ ನಿಮ್ಮಮ್ಮ ಶ್ರೀಮಂತರ ಮನೆಯಿಂದಾನೇ ಹುಡುಗಿ ಬೇಕು ಅಂತ ಅನ್ಕೊಂಡಿದಿಕ್ಕೆ ಅಲ್ವಾ ಅವ್ರು ಆ ರೀತಿ ಎಲ್ಲ ಮಾಡಿರೋದು. ಅದರ್ ದಾನ್ ದಟ್ ಶಿ ಇಸ್ ವೆರಿ ಜೆನ್ಯೂನ್ ಅಟ್ ಯೋರ್ ಲವ್. ನಿನ್ ಪ್ರೀತಿಲಿ ಅವರು ತುಂಬಾ ಜೆನ್ಯೂನ್ ಆಗಿದ್ದಾರೆ ಅಂತ ಆ ಹುಡುಗಿ ಹೇಳ್ತಿರ್ತಾಳೆ. ನೋಡಿ, ಲೀಗಲ್ ಆಗಿ ನಿಮ್ ಮಗನ್ಗೆ ಡೈವರ್ಸ್ ಸಿಕ್ಕಿದಿದ್ರೆ ನಾನ್ ಖಂಡಿತ ನನ್ ಮಗನ ಕೊಟ್ಟು ಮದ್ವೆ ಮಾಡ್ತಿದ್ದೆ. ಆದ್ರೆ ನೀವು ಯಾಮಾರ್ಸಿದೀರಾ. ಈಗೇನಾದ್ರೂ ಮದ್ವೆ ಮಾಡಿದ್ವಿ ಅಂತಂದ್ರೆ ಮನೋಜನ್ನ ಜೈಲ್ ಹಾಕ್ತಾರೆ, ಆದ್ರಿಂದ ನನ್ ಮಗಳಿಗೂ ನೋವಾಗುತ್ತೆ ಅಂತ ಹುಡುಗಿ ತಂದೆ ಹೇಳ್ಬೇಕಾದ್ರೆ, ಅಯ್ಯೋ ಇಲ್ಲ ಬೀಗ್ರೆ, ಒಂದ್ ರೀತಿ ಡೈವರ್ಸ್ ಸಿಕ್ದಂಗೆ, ಅದ್ರ ಬಗ್ಗೆ ನೀವ್ ಯಾಕೆ ಆ ರೀತಿ ಎಲ್ಲ ತಲೆ ಕೆಡ್ಸ್ಕೊತಾ ಇದ್ದೀರಾ ಅಂತ ಶಾಂತಿ ಹೇಳ್ತಾಳೆ. ಸಾಕು ನಿಲ್ಸಮ್ಮ, ಯಾಕಮ್ಮ ಸುಳ್ಳು ಹೇಳ್ತಾ ಇದ್ದೀರಾ? ಈ ಡೈವರ್ಸ್ ಕೇಸ್ನ 6 ತಿಂಗಳು ಮುಂದಕ್ಕೆ ಹಾಕಿದಾರಂತೆ ಕೋರ್ಟ್ ಅಲ್ಲಿ. ಅಷ್ಟೇ ಅಲ್ದೆ ಇವನು ತಿಂಗಳಿಗೆ 25,000 ಹುಡುಗಿಗೆ ಕೊಡ್ಬೇಕಂತೆ ಅಂತ ಹುಡುಗಿ ತಂದೆ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಶಾಂತಿ ಮತ್ತೆ ಮನೋಜ ಇಬ್ರು ತಲೆ ಬಗ್ಗಿಸ್ಕೊಂಡ್ ನಿಂತಿರ್ತಾರೆ. ಅಯ್ಯೋ ಅದೆಲ್ಲ ಏನು ಇಲ್ಲ, ಅವಳು ಹೇಳಿರೋದೆಲ್ಲ ಸುಳ್ಳು, ಅವಳ ಮಾತನ್ನ ನಂಬಿ ನೀವ್ ಹಿಂಗೆಲ್ಲ ಮಾತಾಡ್ಬೇಡಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಇಲ್ಲ ಆಂಟಿ, ಸುಳ್ಳು ಹೇಳಿರೋದು ನೀವ್ ನಮ್ಗೆ ಸುಳ್ಳು ಹೇಳಿ ಮೋಸ ಮಾಡ್ತಿದ್ದೀರಾ. ರೋಹಿಣಿಯವ್ರಿಗೆ ತಿಂಗಳು 25,000 ಕೊಡ್ಬೇಕು. ಅಷ್ಟೇ ಅಲ್ದೆ ಅವ್ರು ಉಳ್ಕೊಳ್ಳೋದಿಕ್ಕೆ ಮನೇನು ನೀವೇ ಏರ್ಪಾಟ್ ಮಾಡ್ಬೇಕು ಅಂತ ಕೋರ್ಟ್ ಇಂದ ಆರ್ಡರ್ ಬಂದಿದೆ ಅಂತ ಆ ಹುಡುಗಿ ಹೇಳ್ಬೇಕಾದ್ರೆ ಮನೆಯವರೆಲ್ರು ಶಾಕ್ ಅಲ್ಲಿ ಶಾಂತಿನ ನೋಡ್ತಿರ್ತಾರೆ. ಹಾಗೆ ಆ ಆರ್ಡರ್ ಕಾಪಿನ ನಾವು ನೋಡಿದೀವಿ ಅಂತ ಆ ಹುಡುಗಿ ಹೇಳ್ತಿರ್ತಾಳೆ. ಅದ್ರಲ್ಲಿ ಹೇಳ್ಬೇಕು ಅಂದ್ರೆ ಒಂದ್ ದಿವ್ಸಕ್ ಮುಂಚೆನೆ ಈ ಆರ್ಡರ್ ಬಂದಿದೆ, ಅದನ್ನ ಮರ್ಸಿ ನೀವು ನಮ್ಮ ಮಗಳ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದೀರಾ, ಇದೆಲ್ಲ ತಪ್ಪು ಅಂತ ನಿಮ್ಗೆ ಅನ್ಸೋದಿಲ್ವಾ ಅಂತ ಹುಡುಗಿ ತಾಯಿ ಶಾಂತಿಗೆ ಬೈತಿರ್ತಾಳೆ. ಅತ್ತೆ, ಇದು ತುಂಬಾ ತಪ್ಪು ಅತ್ತೆ. ಹೇಳ್ಬೇಕು ಅಂದ್ರೆ ಈ ರೀತಿ ಎಂಗೇಜ್ಮೆಂಟ್ ಆಗಿರೋದೇ ಕಾನೂನಿನ ಪ್ರಕಾರ ತಪ್ಪು.
ಇದೇನಾದ್ರೂ ಕೋರ್ಟ್ ಗೊತ್ತಾಯ್ತು ಅಂದ್ರೆ ಮನೋಜ್ ಗ್ಯಾರಂಟಿ ಅರೆಸ್ಟ್ ಆಗ್ತಾರೆ ಅಂತ ಶ್ರುತಿ ಹೆದರಿಸ್ತಿರ್ತಾಳೆ. ಅತ್ತೆ, ನೀವ್ ಇದನ್ನ ಮುಂಚೆನೆ ಹೇಳಿದಿದ್ರೆ ಮದ್ವೆನ ಒಂದ್ 6 ತಿಂಗಳು ಮುಂದಕ್ಕೆ ಹಾಕ್ಬೋದಿತ್ತಲ್ವಾ ಅಂತ ಮೀನಾ ಹೇಳ್ತಿರ್ತಾಳೆ. ಓ, ಇದಕ್ಕೋಸ್ಕರನೇನಾ ಅತ್ತೆ ಮದ್ವೆನ ಬೇಗ ಮಾಡಿ ಮುಗಿಸ್ಬೇಕು ಅಂತ ಅಷ್ಟೊಂದ್ ಅರ್ಜೆಂಟ್ ಮಾಡಿದ್ ನೀವು ಅಂತ ಶ್ರುತಿ ಕೇಳ್ತಿರ್ತಾಳೆ. ಇಲ್ಲಮ್ಮ, ಅದು ಏನಂದ್ರೆ ಅಂತ ಶಾಂತಿ ಹೇಳಕ್ ಹೋದಾಗ, ಸಾಕು ನಿಲ್ಸಿ, ಏನು ಯಾರಿಗೂ ಏನು ಗೊತ್ತಿಲ್ಲ ಅನ್ನೋ ತರ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಿದಿರಲ್ಲ ಅಂತ ಹುಡುಗಿ ತಂದೆ ಕೇಳ್ತಾರೆ. ಸರ್, ನಿಜವಾಗ್ಲು ನಮ್ಗೇನು ಗೊತ್ತಿಲ್ಲ ಸರ್ ಅಂತ ಮೀನಾ ಹೇಳ್ದಾಗ, ಅದನ್ನ ನಾವ್ ನಂಬೇಕಾ ಅಂತ ಹುಡುಗಿ ತಂದೆ ಕೇಳ್ತಾರೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿರಾಯ್ರೆ ಅಂತ ರಂಗನಾಥ್ ಅವರು ಅವ್ರ ಮುಂದೆ ಕೈ ಮುಗ್ದು ಕೇಳ್ಕೊತಾರೆ. ಅಪ್ಪಯ್ಯ, ಏನಪ್ಪಯ್ಯ ನೀನ್ ಹಿಂಗ್ ಮಾಡ್ತಿದ್ಯಾ, ಸುಮ್ನೆ ಇರು ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡಿ, ಗೊತ್ತಿಲ್ಲದೆ ನಮ್ಮ ಮಗಳನ್ನ ಏನಾದ್ರೂ ಮದ್ವೆ ಮಾಡ್ಕೊಟ್ಟಿದ್ರೆ ನಮ್ಮ ಮಗಳ ಜೀವನ ಏನಾಗ್ತಿತ್ತು. ದೊಡ್ಡ ಕುಟುಂಬ, ನನ್ ಮಗಳು ಇಲ್ಲಿಗ್ ಬಂದ್ರೆ ಖುಷಿಯಾಗಿರ್ತಾಳೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ತರ ಯಾಮಾರ್ಸೋ ಫ್ಯಾಮಿಲಿ ಅಂತ ನಮಗ್ ಗೊತ್ತಿರ್ಲಿಲ್ಲ ಅಂತ ಹುಡುಗಿ ತಂದೆ ತಾಯಿ ಇಬ್ರು ಹೇಳ್ತಿರ್ತಾರೆ. ಇದರಿಂದ ರಂಗನಾಥ್ ಅವ್ರಿಗೆ ತುಂಬಾನೇ ನೋವಾಗ್ತಿರುತ್ತೆ. ಇದನ್ನ ಸೂರ್ಯ ಮತ್ತೆ ರವಿ ಇಬ್ರು ಗಮನಿಸ್ತಿರ್ತಾರೆ. ನೋಡಿ, ನಾವು ನಿಮ್ ಮಗನ್ ಕೊಟ್ಟಿರೋ ಡೈಮಂಡ್ ರಿಂಗ್ ನ ನಮಗ್ ವಾಪಸ್ ಕೊಟ್ಬಿಡಿ. ನನ್ ಮಗಳಿಗೆ ನೀವೇನ್ ಕೊಟ್ಟಿದ್ರೋ ರಿಂಗು ಅದನ್ನ ನಾವ್ ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಹುಡುಗಿ ತಾಯಿ ಅವಳ ಕೈಲಿರೋ ರಿಂಗ್ ನ ಬಿಚ್ಚಿ ಶಾಂತಿ ಕೈಗೆ ಕೊಡ್ತಾರೆ. ಹಾಗೆ ಮನೋಜನ್ಗೂ ರಿಂಗ್ ನ ಬಿಚ್ಚಿಸ್ಕೊಂಡು ಇಸ್ಕೊಂತಾರೆ. ಆಗ ಹುಡುಗಿ ಮನೋಜನ್ ಹತ್ರ ಬಂದು, ನಾನು ನಿಮ್ ಜೊತೆ ಇದ್ದಿದ್ 2 ದಿವಸದಲ್ಲಿ ನಿಮ್ಮನ್ನ ಚೆನ್ನಾಗ್ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನೀವು ಲೈಫನ್ನ ತುಂಬಾ ಕ್ಯಾಲ್ಕುಲೇಟ್ ಆಗಿ ಯೋಚನೆ ಮಾಡ್ತೀರಾ. ನಿಮ್ ಬಗ್ಗೆ ನೀವ್ ಮಾತ್ರ ಹೆಮ್ಮೆ ಪಡ್ತೀರಾ, ಬೇರೆಯವ್ರನ್ನ ತುಂಬಾ ಕೀಳಾಗಿ ನೋಡ್ತೀರಾ. ಒಂದ್ ರೀತಿ ಹೇಳ್ಬೇಕು ಅಂದ್ರೆ ನಿಮ್ದು ಸ್ಯಾಡಿಸ್ಟ್ ಬಿಹೇವಿಯರ್. ಅಷ್ಟೇ ಅಲ್ಲ, ನೀವ್ ಯಾವಾಗ್ಲೂ ನಿಮ್ ಸ್ಟೇಟಸ್ ನ ನೋಡ್ತೀರಾ, ಬೇರೆಯವ್ರು ಯಾರ ಬಗ್ಗೆನೇ ಯೋಚನೆ ಮಾಡೋದಿಲ್ಲ. ತನ್ನನ್ನ ತಾನು ದೊಡ್ಡವರು ಅಂತ ಅನ್ಕೊಳ್ಳೋದು ತಪ್ಪಿಲ್ಲ, ಆದ್ರೆ ಬೇರೆಯವ್ರನ್ನು ಅದೇ ರೀತಿ ಕೀಳಾಗಿ ನೋಡೋದು ತಪ್ಪೆ. ಹೇಳ್ಬೇಕು ಅಂದ್ರೆ ರೋಹಿಣಿ ಅವರು ನಿಮ್ಮನ್ನ ಇಷ್ಟ ದಿವಸ ತಡ್ಕೊಂಡಿದ್ದೆ ಹೆಚ್ಚು. ಅವ್ರ ಪ್ರೀತಿನ ನೀವ್ ಅರ್ಥ ಮಾಡ್ಕೊಳ್ದೆ ವೇಸ್ಟ್ ಮಾಡ್ಕೊಂಡ್ರಿ. ನಿಮ್ಮನ್ನ ಒಳ್ಳೆ ವ್ಯಕ್ತಿಯಾಗಿ, ದೊಡ್ಡ ವ್ಯಕ್ತಿಯಾಗಿ ಅಂತ ಮಾಡೋಂತ ಕೆಲ್ಸ ಆಗ್ಲಿ ಅಥವಾ ಟ್ಯಾಲೆಂಟ್ ಆಗ್ಲಿ ಇರೋದು ನಿಮ್ಮಲ್ಲ, ನಿಮ್ ಹೆಂಡತಿ ಹತ್ರ. ಮೇ ಬಿ ನಿಮ್ಗೆ ಯಾವಾಗ್ಲೂ ಆ ರೋಹಿಣಿ ಅವ್ರು ಬಿಟ್ರೆ ಬೇರೆ ಯಾರು ಸರಿ ಹೋಗೋದಿಲ್ಲ ಅಂತ ಆ ಹುಡುಗಿ ಹೇಳ್ತಿರ್ತಾಳೆ. ಹಾಗೆ ಗುಡ್ ಬೈ ಅಂತ ಹೇಳ್ತಾ ಆ ಹುಡುಗಿ ಅವ್ರ ತಂದೆ ತಾಯಿ ಜೊತೆ ಅಲ್ಲಿಂದ ಹೊರಟೋಗ್ತಾಳೆ. ಹೋಯ್ತು, ಎಲ್ಲ ಮುಗಿದೋಯ್ತು. ಮನೆ ಹಾಳಿ ನನ್ ಮಗನ್ ಜೀವನನ ಹಾಳ್ ಮಾಡ್ಬಿಟ್ಲು. ಅವಳು ಚೆನ್ನಾಗಿರೋದಿಲ್ಲ, ಅವಳು ಹಾಳಾಗೋಗ್ತಾಳೆ ಅಂತ ಹೇಳ್ಕೊಂಡು ಶಾಂತಿ ಕಣ್ಣೀರ್ ಹಾಕ್ಬೇಕಾದ್ರೆ, ಏ ಶಾಂತಿ ನಿಂತ್ಕೊಳೆ, ನಿನ್ನ ದುರಾಸೆಯಿಂದಾನೆ ಕಣೆ ಇಷ್ಟೆಲ್ಲ ಆಗಿರೋದು. ನಿನ್ನಿಂದಾಗಿ ಇವತ್ತು ಅವಮಾನದಿಂದ ನಾನ್ ತಲೆ ತಗ್ಸಿ ನಿಂತಿದ್ದೀನಿ. ಅವ್ರು ಹೇಳಿದ್ ಕೇಳಿಸ್ತೇನೆ. ನಿನಗೆಲ್ಲಯ್ಯ ಹೋಗಿತ್ತು ಇಷ್ಟ ದೊಡ್ಡ ಮನುಷ್ಯ ಆಗಿ ಬುದ್ಧಿ ಅಂತ ಕೇಳಿದ್ರಲ್ಲ, ಕಪ್ಪಾಳಕ್ ಹೊಡ್ದಂಗಿತ್ತು ಕಣೆ. ನೀ ಜನ್ಮದಲ್ಲೇ ಬದ್ಲಾಗೋದಿಲ್ವೇನೆ, ಮನೆ ಹಾಳಿ ಅಂತ ಹೇಳ್ತಾ ರಂಗನಾಥ್ ಅವರು ಶಾಂತಿ ಕಪ್ಪಾಳಕ್ ಹೊಡಿತಾರೆ. ಆಗ ಸೂರ್ಯ ಬಂದು ರಂಗನಾಥ್ ಅವ್ರನ್ನ ತಡಿತಾನೆ. ಈಗ ಅವ್ರು ನಿಮ್ಗಳ ಜೊತೆ ನನ್ನನ್ನು ಮೋಸ್ಕಾರ ಸುಳ್ಳು ಹೇಳೋನು ಅಂತ ಅನ್ಕೊಂಡ್ಬಿಟ್ರಲ್ಲೇ. ಇಷ್ಟು ವರ್ಷ ಜೀವನದಲ್ಲಿ ನಾನ್ ಸುಳ್ಳು ಹೇಳಿ ಯಾಮಾರ್ಸಿದೀನಿ ಅಂತ ಒಬ್ಬ ಕೂಡ ಬೆಳ್ ಮಾಡಿ ತೋರ್ಸಿರ್ಲಿಲ್ಲ ಕಣೆ ನನ್ಗೆ. ಅಂತದ್ರಲ್ಲಿ ಆ ಮನುಷ್ಯ ನನ್ಗೆ ಆ ರೀತಿ ಕೇಳಿದಾಗ ಆ ನಿಮಿಷನೇ ನಾನ್ ಸತ್ತೋದೆ ಕಣೆ, ಸತ್ತೋದೆ ಅಂತ ಹೇಳ್ಕೊಂಡು ರಂಗನಾಥ್ ಅವ್ರು ಕಣ್ಣೀರ್ ಹಾಕ್ತಾರೆ. ಅಪ್ಪಯ್ಯ, ಏನಪ್ಪಯ್ಯ ನೀನು ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇನ್ನೇನ್ ಮಾಡ್ಲಿ ಹೇಳು, ನಿಮ್ಮಮ್ಮ ನನ್ನನ್ನ ಇಂಥ ಪರಿಸ್ಥಿತಿಗೆ ತಂದಿಕ್ಬಿಟ್ಟಿದಾಳೆ. ಇಷ್ಟು ವರ್ಷದ ಮಾನ ಮರ್ಯಾದಿನ ಒಂದೇ ಮಾತಲ್ಲಿ ಹರಾಜಾಗೋ ರೀತಿ ಮಾಡ್ಬಿಟ್ಲು. ಏ ಶಾಂತಿ, ನೀನು ನನ್ನನ್ನ ಯಾಮಾರ್ಸ್ಲಿಲ್ಲ ಕಣೆ, ಮನೋಜನ್ ಜೀವನನೇ ಯಾಮಾರ್ಸಿದ್ಯಾ. ನಿನ್ನಂತ ಬಂಡ ಜನ್ಮನ ಯಾವ ಜನ್ಮದಲ್ಲೂ ಬದಲಾಯಿಸಕ್ ಆಗೋದಿಲ್ಲ ಕಣೆ, ಆಗೋದಿಲ್ಲ ಅಂತ ರಂಗನಾಥ್ ಅವರು ಬೈದು ಬೇಜಾರಲ್ಲಿ ರೂಮ್ಗೆ ಹೊರಟೋಗ್ತಾರೆ. ಆಗ ಶಾಂತಿ ಅಳ್ಬೇಕಾದ್ರೆ ಮನೋಜ ಸಮಾಧಾನ ಮಾಡಕ್ ಹೋಗ್ತಾನೆ. ಲೇ ಪೆಂಗ್ಯ, ನಿನ್ನಿಂದಾಗಿ ಅಪ್ಪಯ್ಯ ಎಷ್ಟು ಅಂತ ಅವಮಾನನ ಅನ್ಭವಿಸ್ಬೇಕು, ಯಾಕೋ ಹಿಂಗೆಲ್ಲ ಮಾಡ್ತೀಯಾ ಅಂತ ಸೂರ್ಯ ಕತ್ತಿನ ಬಟ್ಟಿ ಹಿಡಿದು ಕೇಳ್ತಾನೆ. ಏ ಮನೋಜ, ಮೊದ್ಲು ನೀನು ಎಲ್ರ ಹತ್ರ ಹಾನೆಸ್ಟ್ ಆಗಿರೋ, ಅವಾಗ್ಲೇ ನಿನ್ಗೂ ಒಂದು ಒಳ್ಳೆ ಜೀವನ ಸಿಗೋದು ಅಂತ ರವಿ ಬೈತಿರ್ತಾನೆ. ರವಿ ಇವ್ರ ಹತ್ರ ಮಾತಾಡೋದೇ ವೇಸ್ಟ್ ಅಂತ ಬೈದು ಶ್ರುತಿ ರೂಮ್ ಹೊರಟೋಗ್ತಾಳೆ. ಸಕ್ರೆ, ಇವನು ಎಲ್ರನ್ನು ಯಾಮಾರ್ಸಿದಾನೆ, ಇವನಿಂದ ನೀವು ಯಾಮಾರ್ತಿದ್ದೀರಾ. ಇದೆಲ್ಲ ಎಲ್ ಹೋಗ್ ಮುಟ್ಟುತ್ತೋ ಗೊತ್ತಿಲ್ಲ. ಇದ್ರಿಂದ ಏನಾದ್ರೂ ಅಪ್ಪ ಹಿಂಗೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನಂತೂ ಮನುಷ್ಯನಾಗಿರೋದಿಲ್ಲ ಅಂತ ಹೇಳಿ ಸೂರ್ಯ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆ ರೋಹಿಣಿಯಿಂದ ನನ್ ಮಗನ್ ಜೀವನ ಹಾಳಾಯ್ತಲ್ಲ, ಇವತ್ ಎಲ್ರ ಮುಂದೆ ನಾವ್ ತಲೆ ತಗ್ಸೋ ರೀತಿ ಆಗೋಯ್ತಲ್ಲ, ಕೈಗ್ ಬಂದಿತ್ತು ಬಾಯಿಗ್ ಬರ್ಲಿಲ್ವಲ್ಲ ಅಂತ ಶಾಂತಿ ಮನ್ಸಲ್ಲೇ ಆ ರೋಹಿಣಿ ಬಗ್ಗೆ ಬೈಕೊಂಡು ಕೊರಗ್ತಾ ಅವಳಿಗೇನಾದ್ರೂ ಒಂದ್ ಗತಿ ಕಾಣಿಸ್ಬೇಕು ಅಂತ ಹಾಗೆ ಕೋಪದಲ್ಲಿ ಕುದೀತಾ ಇರ್ತಾಳೆ. ಹಾಗೆ ಮನೋಜ ಕೂಡ ನನ್ಗೆ ಚಿನ್ನ ಸಿಕ್ಕದ್ಲಲ್ಲ ಅನ್ನೋ ಖುಷಿ ಆ ರೋಹಿಣಿಗೆ ತಡ್ಕೊಳಕ್ ಆಗ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಹಿಂಗೆಲ್ಲ ಮಾಡ್ಬಿಟ್ಲಲ್ಲ ಅಂತ ಅವನು ತುಂಬಾ ಬೇಜಾರಲ್ಲಿ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.